ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ನ ಗುರುಗಳಾದ ಡಾಕ್ಟರ್ ಜಿ.ಕೆ. ಸರ್ ಅವರಿಗೆ, ಶ್ರೀಮತಿ ಕಲ್ಪನಾ ಮೇಡಮ್ ಅವರಿಗೆ, ಶ್ರೀಮತಿ ಹೇಮಲತಾ ಮೇಡಮ್ ಅವರಿಗೆ, ಶ್ರೀಮತಿ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಅವರಿಗೆ ಹಾಗೂ ಎಲ್ಲ ನನ್ನ ಗುರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತಾ, ಇವತ್ತು ಇನ್ನೊಂದು ಸ್ಪೆಷಲ್, ಅದು ಪ್ರೊನೌನ್ಸಿಯೇಷನ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ, ಪಾಲಿ ಆರ್ಥ್ರಾಲ್ಗಿಯಾ. ಅದು ಇಂಗ್ಲಿಷೇ ವರ್ಡು, ಪಾಲಿ ಆರ್ಥ್ರಾಲ್ಗಿಯಾ, POLYARTHRALGIA, POLYARTHRALGIA. ಏನು ಇದು ಪಾಲಿ ಆರ್ಥ್ರಾಲಿಯಾ ಅಂದ್ರೆ ಏನು ಅಂತ ತಿಳಿತಾ ಹೋಗೋಣ. ಈ ಟ್ಯಾಬ್ಲೆಟ್ ದೇಹದಲ್ಲಿನ ಅನೇಕ ಕೀಲುಗಳ ನೋವಿನ ಸ್ಥಿತಿಗೆ ಅನ್ವಯಿಸುತ್ತೆ. ಎಲ್ಲೆಲ್ಲಿ ದೇಹದಲ್ಲಿ ಕೀಲು ನೋವುಗಳಿದೆಯೋ ಅದನ್ನೆಲ್ಲನೂ ಕೂಡ ಪಾಲಿ ಆರ್ಥ್ರಾಲೇಜಿಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್. ಈ ಟ್ಯಾಬ್ಲೆಟ್ ದೇಹದ ಹಲವಾರು ಕೀಲುಗಳಲ್ಲಿ ಅನೇಕ ಕೀಲು ನೋವಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಮೂಳೆ, ಕಾರ್ಟಿಲ್ಯಾಜ್ ಮತ್ತು ಸೈನೋವಿಯಲ್ ದ್ರವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಜಾಯಿಂಟ್ ಚಲನೆಯಲ್ಲಿ ಪರಿಣಾಮವನ್ನು ಬೀರುತ್ತದೆ. ಜಾಯಿಂಟ್ಗೆ ಸಂಬಂಧಪಟ್ಟಿದಂತಹ ಸಮಸ್ಯೆಗಳು ಏನೇ ಇದ್ರೂ ಅದನ್ನ ಪಾಲಿ ಆರ್ಥ್ರಾಲ್ಗಿಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್, ನಮ್ಮ ಮೆಡಿಕಲ್ ವರ್ಡ್. ಮಾಸ್ಟರ್ ಕ್ಲಾಸ್ಗೆ ಜಾಯಿನ್ ಆಗ್ಲಿಕ್ಕೆ ಫ್ಲೈಯರ್ ಇದೆ, ಗೀತಾ ಮೇಡಮ್ ಸೆಂಡ್ ಮಾಡಿದ್ದೀನಿ. ಲಕ್ಷ್ಮಿ ಮೇಡಮ್ ಪ್ಲೀಸ್ ನೀವು ಒಂದ್ಸಲ ಅದನ್ನ ಫಾರ್ವರ್ಡ್ ಮಾಡಿ, ಅದರಲ್ಲಿ ನಂಬರ್ಸ್ ಇದೆ, ನಂಬರ್ಸ್ ನ ತಗೊಳ್ಳಿ. ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿದ ಕಾಯಿಲೆನ ಪಾಲಿ ಆರ್ಥ್ರಾಲೇಜಿಯಾ ಅಂತ ಹೇಳ್ತಾರೆ. ಹೆಂಗ್ ಬರುತ್ತೆ ಅದು? ಬೊಜ್ಜು, ಅಪಘಾತಗಳು, ಆಘಾತಗಳಾಗೋದು, ಕೀಲು ಮುರಿತ, ಉಳುಕು, ಕ್ರೀಡಾಪಟುಗಳು ಮೂಳೆ ಮುಂತಾದ ಮುರಿತಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಇದು. ಆಮೇಲೆ ಮತ್ತೆ ಬೇರೆ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿಗಳು ತಗೊಳ್ಳೋದ್ರಿಂದ, ಅಥವಾ ಕ್ಯಾನ್ಸರ್, ಇದೆಲ್ಲವೂ ಇದ್ದರೆ ಅದನ್ನ ಪಾಲಿ ಆರ್ಥ್ರಾಲೇಜಿಯಾ ಅಂತ ಹೇಳ್ತಾರೆ. ದೇಹದ ಹಲವಾರು ಕೀಲುಗಳಲ್ಲಿ ನೋವು ಉಂಟಾಗುತ್ತದೆ. ಇದು ವೈದ್ಯಕೀಯ ಸ್ಥಿತಿಯಾಗಿರುತ್ತದೆ. ಸಾಮಾನ್ಯವಾಗಿ ಮೊಣಕಾಲುಗಳು ಮತ್ತು ಕೈಗಳಲ್ಲಿ, ಪಾದದ ಹೀಲ್ಸ್, ಕುತ್ತಿಗೆ ಇತ್ಯಾದಿಗಳಲ್ಲಿ ಇದು ಇರುತ್ತದೆ. ಮಾಸ್ಟರ್ಸ್, ಸಾಮಾನ್ಯವಾಗಿ ಮೊಣಕಾಲು, ಕೈಗಳು, ಪಾದದ ಹೀಲ್ಸು, ಕುತ್ತಿಗೆ, ಈ ಜಾಗದಲ್ಲಿ ಇದು ಪಾಲಿ ಆರ್ಥ್ರಾಲೇಜಿಯಾ ಅನ್ನೋದು ಕಾಯಿಲೆ ಇರುತ್ತದೆ. ಮೂಳೆಗಳು ಮತ್ತು ಕಾರ್ಟಿಲೇಜ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಇದೆಲ್ಲವೂ ಕೂಡ ಮೂಳೆಗಳಿಗೆ ಮತ್ತು ಮೂಳೆಯ ಮಧ್ಯಭಾಗದ ಕಾರ್ಟಿಲೇಜಿಂಗ್ ಸಮಸ್ಯೆಗೆ ಸಂಬಂಧಿಸಿದ ಕಾಯಿಲೆನ ಪಾಲಿ ಆರ್ಥ್ರಾಲೇಜಿಯಾ ಅಂತ ಹೇಳ್ತಾರೆ. ಮಾಸ್ಟರ್ಸ್, ನಿಮ್ಗೆಲ್ಲ ಗೊತ್ತಿರ್ಬೋದು, ಮೂಳೆಗಳು ನೋವಿದ್ರೆ ಡಾಕ್ಟರ್ಸ್ ಹೇಳ್ತಾರೆ ಮೂಳೆಗಳ ಮಧ್ಯದಲ್ಲಿ ಒಂದು ಲಿಕ್ವಿಡ್ ಫಾರ್ಮ್ ಆಗುತ್ತಂತೆ. ಆ ಲಿಕ್ವಿಡ್ ಇಲ್ಲದೆ ಇದ್ದಾಗ ಆ ನೋವುಗಳೆಲ್ಲ ಬರುತ್ತಂತೆ. ಸೊ ಆ ನೋವುಗಳನ್ನೇ ಪಾಲಿ ಆರ್ಥ್ರಾಲೇನಿಯಾ, ಅದಕ್ಕೆ ಸಂಬಂಧಪಟ್ಟ ನೋವುಗಳನ್ನೆಲ್ಲ ಪಾಲಿ ಆರ್ಥ್ರಾಲೇನಿಯಾ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದಿಷ್ಟು ಅರ್ಥ ಆಯ್ತು ಅನ್ಕೊಂತೀನಿ. ಹಾಗಾದ್ರೆ ಸಿಂಪ್ಟಮ್ಸ್ಗಳು ಏನೇನು, ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾಸ್ಟರ್ಸ್. ಕೇಳ್ತಾ ಹೋಗಿ. ಕೀಲುಗಳ ಕ್ರಿಯಾತ್ಮಕ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ತುಂಬಾ ಆಕ್ಟಿವ್ ಆಯ್ತು, ಯಾಕೋ ಮೂಳೆಗಳು, ಜಾಯಿಂಟ್ಸ್ಗಳು ನೋವು ಬರ್ತಿದ್ಯಲ್ಲ ಅಂದ್ರೆ ಆ ಕಾಯಿಲೆ ಡೆಫಿನೆಟ್ ಆಗಿ ಬಂದಿದೆ, ಪಾಲಿ ಆರ್ಥ್ರಾಲೇಜಿಯಾ ಕಾಯಿಲೆ ಡೆಫಿನೆಟ್ ಆಗಿ ಬಂದಿದೆ ಅಂತ. ನಿರಂತರ ಹಾಗೂ ಮಧ್ಯಂತರ ನೋವು ಇರಬಹುದು, ಇಲ್ಲಾಂದ್ರೆ ಯಾವಾಗೂ ನೋವು ಇರುತ್ತೆ, ಇಲ್ಲಾಂದ್ರೆ ಆಗಾಗ ಆ ನೋವುಗಳು ಬರ್ತಾನೆ ಇರುತ್ತೆ. ಸ್ನಾಯುಗಳ ಬಿಗಿತ ತರ ಎಳ್ದಂಗ ಆಗುತ್ತೆ, ಒಂಥರ ಜಿಗುಪ್ಸೆ ಆಗ್ತಾ ಇರುತ್ತೆ ಮನ್ಸಿಗೆ, ಆ ತರ ಆದ್ರೆ. ಮತ್ತೆ ಕೆಂಪಾಗೋದು ಮತ್ತೆ ಊದ್ಕೊಳ್ಳೋದ್ರಿಂದ, ಆ ಜಾಗ ಊದೋದ್ರಿಂದ ಕೆಂಪಾಗೋದ್ರಿಂದ. ಉರಿಯುತ್ತೆ ಮತ್ತು ತುರಿಕೆ, ಈ ತರ ಸಿಂಪ್ಟಮ್ಸ್ ಬಂದ್ರು ಕೂಡ ಪಾಲಿ ಆರ್ಥ್ರಾಲೇಜಿಯಾ ಸಮಸ್ಯೆ ಇದೆ ಅಂತ ಅರ್ಥ. ಕೀಲುಗಳಲ್ಲಿ ಸೋಂಕಿನ ಸಂದರ್ಭದಲ್ಲಿ ಜ್ವರ ಮತ್ತು ಶೀತ ಉಂಟಾಗುತ್ತೆ. ಕೀಲುಗಳಲ್ಲಿ ಏನೋ ಸೋಂಕು ಆಗ್ತಿದೆ ಅಂದಾಗ ಜ್ವರ ಉಂಟಾಗುತ್ತೆ, ಅವಾಗ ಶೀತಗಳು ಉಂಟಾದಾಗ, ಕಂಟಿನ್ಯೂಸ್ ಇದ್ದಾಗ ಇದೇನೋ ಪ್ರಾಬ್ಲಮ್ ಆಗಿದೆ ಅಂತ. ನಿಶಕ್ತಿ, ನಿತ್ರಾಣ, ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಕಷ್ಟ ಆಗುತ್ತೆ.
ಯಾಕೋ ನಿದ್ರೆ ಸರಿಗ್ ಬರ್ತಾ ಇಲ್ಲ, ತುಂಬಾ ನಿಶಕ್ತಿ ಅನ್ಸುತ್ತೆ ದೇಹಕ್ಕೆ ಅಂತ ಅಂದಾಗ ಮೂಳೆಗಳ ಜಾಯಿಂಟ್ಸ್ ಗಳಲ್ಲಿ ಸಮಸ್ಯೆ ಆಗಿದೆ, ಅದು ಪಾಲಿಆರ್ಥಲೈಜಿಯ ಸಮಸ್ಯೆ ಆಗಿದೆ ಅಂತ ಅರ್ಥ. ತೀವ್ರವಾದ ಕೀಲು ನೋವು ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತೆ. ನಿರಂತರ ನೋವಿದ್ರೆ ಏನಾಗುತ್ತೆ, ಖಿನ್ನತೆಗೊಳಗಾಗ್ಬಿಡುತ್ತೆ, ಡಿಪ್ರೆಷನ್ ಹೊಟ್ಟೋಗ್ತೀವಿ. ಏನಿದು ಯಾವಾಗ್ಲೂ ನೋಯ್ತಾ ಇರುತ್ತಲ್ಲ ಇದು ಅಂದ್ಬಿಟ್ಟು ಡಿಪ್ರೆಷನ್ಗೆ ಹೊಟ್ಟಾಗ್ತೀವಿ. ಆಗೆಲ್ಲ ಹೋಯ್ತು ಅಂದ್ರೆ ಅವಾಗ ನಾವ್ ಅನ್ಕೊಬೇಕು ಪಾಲಿಆರ್ಥಲೇಜಿಯಾ ನಮಗೆ ಅಟ್ಯಾಕ್ ಆಗಿದೆ ಅಂತ. ಸೊ ಇದೆಲ್ಲವೂ ಕೂಡ ಸಿಂಪ್ಟಮ್ಸ್ ನಮ್ಮ ಈ ಕಾಯಿಲೆಗೆ ಮಾಸ್ಟರ್ಸ್. ಹಾಗಾದರೆ ನಮ್ಮ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಹೆಂಗೆ ಇದನ್ನ ನಾವು ಅಳವಡಿಸ್ಕೋಬಹುದು ಅನ್ನೋದನ್ನ ಬಾರಿ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಹೋಗೋಣ ಮಾಸ್ಟರ್ಸ್. ಅತಿಯಾಗಿ ಯೋಚನೆ ಮಾಡೋದ್ರಿಂದ, ಅತಿಯಾಗಿ ಪ್ರತಿಕ್ರಿಯಿಸೋದ್ರಿಂದನೂ ಕೂಡ ಇದು ಸಮಸ್ಯೆ ಬರುತ್ತೆ. ಆತಂಕದಿಂದ ಸಾಕಷ್ಟು ಯೋಜನೆಗಳನ್ನು ಮಾಡುತ್ತಾರೆ ಅಥವಾ ಯಾವಾಗಲೂ ಫಲಿತಾಂಶದ ಬಗ್ಗೆ ಚಿಂತೆ, ಆತಂಕದಲ್ಲೇ ಯೋಚನೆ ಮಾಡೋದು. ಏನಾಗುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ನಾನು ಹಿಂಗ್ ಮಾಡ್ಬಿಟ್ಟಿದೀನಿ, ಏನಾಗುತ್ತೋ ಗೊತ್ತಿಲ್ಲ, ಆಮೇಲೆ ಅದು ಏನಾಗಬಹುದು ಅನ್ನೋದು ಕೂಡ ಆತಂಕದಿಂದ ಇರೋದು. ಇದನ್ನ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ. ಓದಿರ್ತಾರೆ, ಪರೀಕ್ಷೆ ಹೋಗಿ ಬರ್ದಿರ್ತಾರೆ, ಅದನ್ನು ಆತಂಕದಿಂದ ನಾನು ಬರ್ದೆ, ನನ್ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ ಅಂತ ಯಾವಾಗ್ಲೂ ಆತಂಕನೇ ಇರೋದು. ಅಂತವರಿಗೂ ಕೂಡ ಇದು ಬೇಗ ಅಟ್ಯಾಕ್ ಆಗುತ್ತೆ. ಕಾಲಾಂತರದಲ್ಲಿ ಪ್ರತಿ ರಕ್ಷಣಾ ವ್ಯವಸ್ಥೆಯು ಅಸ್ಥಿರವಾಗಿ ಹೋಗುತ್ತದೆ. ನಾವ್ ಏನ್ ಸ್ಟೇಬಲ್ ಆಗಿ ಇದು ಕರೆಕ್ಟ್ ಆಗಿ ಇದೆ ಅಂತ ಅನ್ಕೊಂತೀವಿ, ಅದು ಕೂಡ ಅಸ್ಥಿರತೆ ಆಗುತ್ತೆ. ಯಾಕಂದ್ರೆ ನಮ್ಮ ಆಲೋಚನೆ ಹಂಗಿದೆ, ಆ ತರದ ಆಲೋಚನೆಗಳಿಗೆ ಸಿಲುಕಾಗ್ತಾನೆ ಇರ್ತೀವಿ. ಅವಾಗ್ಲೂ ಕೂಡ ಈ ಕಾಯಿಲೆ ಬರುತ್ತೆ. ಆರೋಗ್ಯಯುತವಾದ ಕೋಶದ ಕಣಗಳ ಮೇಲೆ, ಈ ಕೀಲುಗಳ ಮೇಲೆ ಇವುಗಳ ದಾಳಿ ಮಾಡಲು ಪ್ರಾರಂಭಿಸುತ್ತೆ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಆರೋಗ್ಯವಾಗಿರುವಂತಹ ನಮ್ಮ ಕೋಶ ಕಣಗಳು ಮೇಲೂ ಕೂಡ ಈ ಆತಂಕದ ಕೀಲು ನೋವುಗಳು ಬಿದ್ದು ಪಾಲಿಆರ್ಥಲೇಜಿಯಾ ಅದು ಬಿದ್ದು ಏನಾಗುತ್ತೆ, ಆರೋಗ್ಯವು ಕೂಡ ಅನಾರೋಗ್ಯವಾಗೋ ಚಾನ್ಸಸ್ ಇರುತ್ತೆ. ಸಂಧಿವಾತ ಉಂಟಾಗುತ್ತದೆ. ಸಂಧಿವಾತ ಯಾರ್ಯಾರಿಗಿದೆ ಅವರೆಲ್ಲ ಅನ್ಕೊಳ್ಳಿ ನನಗೆ ಈ ರೀತಿಯಾಗಿಯೇ ಬರುತ್ತಾ ಇರೋದು ಅಂತ. ವಯಸ್ಸಿಗೆ ಸಂಬಂಧಿಸಿದ ಪ್ರಕ್ರಿಯೆ ಆಗಿರುತ್ತೆ. ದೀರ್ಘಕಾಲದ ಒತ್ತಡದಲ್ಲಿ ಇರುವುದರಿಂದ ಕೀಲುಗಳು ಕಾರ್ಟಿಲೇಜ್ ಸಮೇತ ಸವಿತಾ ಹೋಗುತ್ತೆ. ದೀರ್ಘಕಾಲದ ಕಾಯಿಲೆ ನಾನು ಹೇಳಿದ್ದೀನಿ ನೋಡಿ ನಿಮ್ಗೆ, ಶುಗರ್, BP, ಈಗ ಥೈರಾಯ್ಡ್ ದೀರ್ಘಕಾಲಿಕ ಕಾಯಿಲೆ ಆಗಿದೆ. ಈ ಎಲ್ಲಾ ಕಾಯಿಲೆಗಳು ಇದ್ರೂ ಸಹ ಅವೆಲ್ಲ ಕೀಲು ನೋವಿನ ಕಾಯಿಲೆಗೆ ಒಂದು ಸಿಂಪ್ಟಮ್ಸ್, ಬೇಗ ಬರುತ್ತೆ. ಸೊ ಕೀಲು ನೋವಿನ ಸಮಸ್ಯೆ ದೀರ್ಘಕಾಲಿಕ ಸಮಸ್ಯೆ ಇದ್ರೂ ಕೂಡ ಬರುತ್ತೆ. ಪ್ರತಿಕೂಲವಾದ ಸನ್ನಿವೇಶಗಳು ಒತ್ತಡವನ್ನು ಪ್ರೇರೇಪಿಸುತ್ತೆ. ಆದರೆ ಈ ಎಲ್ಲಾ ಅನುಭವಗಳು ನಮಗೆ ಆತ್ಮವಿಕಾಸದಲ್ಲಿ ಸಹಾಯ ಮಾಡಲು ನಮ್ಮ ಜೀವನದಲ್ಲಿ ಬರುವುದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಆತ್ಮ ವಿಕಾಸನ ಆಗದೆ ಇದ್ದಾಗ, ಆತ್ಮ ಜ್ಞಾನ ಇಲ್ಲದೆ ಹೋದಾಗ ಈ ಎಲ್ಲವೂ ಕೂಡ ನಮ್ಗೆ ಬರುತ್ತೆ ಅನ್ನೋದನ್ನ ನಾವು ಆತ್ಮಜ್ಞಾನಿಗಳಾದ್ಮೇಲೆ, ಆಧ್ಯಾತ್ಮಿಕ ಜೀವನಕ್ಕೆ ಬಂದ್ಮೇಲೆ ನಾವು ಹಂಗೆ ಅನ್ಕೊಂಡು ಮುಂದಿನ ನಮ್ಮ ಆಧ್ಯಾತ್ಮಿಕ ಜೀವನ ಹೆಂಗೆ ಕಲ್ತು ಇವೆಲ್ಲವನ್ನು ಕೂಡ ನಾವು ಹೋಗಿಸ್ಕೊಬಹುದು ಅನ್ನೋದು ನಮ್ಮ ಕೈಯಲ್ಲಿದೆ ಅಂತ GK ಸರ್ ಗುರುಗಳಾಗ್ಲಿ, ಪತ್ರಿಜಿ ಸರ್ ಆಗ್ಲಿ ಇದನ್ನ ಹೇಳ್ತಾ ಬರ್ತಾರೆ ಮಾಸ್ಟರ್. ಹಾಗಾದರೆ ದೇಹ, ಮನಸ್ಸು, ಬೌದ್ಧಿಕ ಅಥವಾ ಆತ್ಮ ಮಟ್ಟದಲ್ಲಿ ಸ್ವೀಕರಿಸಲು ಅಸಮರ್ಥತೆ ತೋರಿಸುವುದು. ನೋಡಿ, ನಾವ್ ಹೇಳ್ತೀವಲ್ವಾ ಎಲ್ಲವನ್ನು ಸ್ವೀಕರಿಸ್ಬೇಕು, ಎಲ್ಲವೂ ಅಕ್ಸೆಪ್ಟೆನ್ಸ್ ಮಾಡ್ಕೊಬೇಕು ಅಂತ. ಪಾಲಿಆರ್ಥಲೇಜಿಯಾದಲ್ಲಿ ನಾವು ಟೋಟಲಿ ಇವಾಗ ಆತ್ಮಜ್ಞಾನದ ಇಲ್ಲ, ಆಧ್ಯಾತ್ಮಿಕತೆಯಲ್ಲಿ ಇಲ್ಲ ಅಂದ್ರೆ ದೇಹ, ಮನಸ್ಸು, ನಮ್ಮ ಭೌತಿಕ ಮತ್ತೆ ಆತ್ಮ ಮಟ್ಟದಲ್ಲಿ ನಾವು ಇದನ್ನ ಸ್ವೀಕರಿಸಲು ರೆಡಿ ಇರೋದಿಲ್ಲ. ಪಾಲಿಆರ್ಥಲೇಜಿಯಾನ ಸ್ವೀಕರಿಸ್ಬೇಕು. ಅದ್ ಹೆಂಗ್ ಬರುತ್ತೆ, ಏನೆಲ್ಲ ಕಾರಣ, ಏನೆಲ್ಲ ಸಿಂಪ್ಟಮ್ಸ್ ಇದೆ ಅನ್ನೋದನ್ನ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಹಾಗಾದ್ರೆ ಪಾಲಿಆರ್ಥಲೇಜಿಯಾ ಮೇಲೆ ಆಧ್ಯಾತ್ಮಿಕ ವಿಶ್ಲೇಷಣೆ ಏನಿರುತ್ತೆ ಅಂತ ನೋಡ್ತಾ ಬರೋಣ. ಇವಾಗ ಇದು ವೆರಿ ಇಂಟ್ರೆಸ್ಟಿಂಗ್ ಮಾಸ್ಟರ್ಸ್. ನಮ್ ಪರ್ಪಸ್ ಆಫ್ ಲೈಫ್ ಹೇಗಿರುತ್ತೆ ಅಂದ್ರೆ 10% ಇಂದ 20% ವರೆಗೂ ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ನನ್ನ ಸ್ಕಿನ್ ಹಿಂಗಾಗೋಯ್ತು, ಹಂಗಾಗೋಯ್ತು, ಕಪ್ಪಗಿದೆ, ಬಿಳುಪಿದೆ, ಒಂಥರ ಬಣ್ಣದಲ್ಲಿ ಅಟ್ರಾಕ್ಷನ್ ಇಲ್ಲ, ಡಲ್ ಇದೆ ಅಂತ ಹೇಳಿ ನಮ್ ಪರ್ಪಸ್ ಆಫ್ ಲೈಫ್ ಅಲ್ಲಿಗೆ ಹೋಗಿಸ್ಕೊಂತೀವಂತೆ. 40 to 60% ನಮ್ ಮಸಲ್ ಹೇಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ, ಹಂಗೆ ಹಿಂಗೆ ಅಂತ ನೋಡ್ತೀವಂತೆ. 8 to 110% ನಮ್ಮ ಬೋನ್, ಕಾರ್ಟಿಲೇಜ್, ಜಾಯಿಂಟ್ ಅದ್ರ ಬಗ್ಗೆ ಆಸಕ್ತಿ ತುಂಬಾ ಕೊಡ್ತಾ ಇರ್ತೀವಂತೆ. 120 to 140 ನ್ಯೂರಾಲಜಿಕಲ್ ಇಲ್ನೆಸ್,
ಸೊ ಕ್ರಮೇಣ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಇಲ್ಲ ಅಂದ್ರೆ 100 ರಿಂದ 120% ನ್ಯೂರಲಾಜಿಕಲ್ ಇಲ್ನೆಸ್ ಹೋಗ್ತೀವಿ, 140% ಕ್ಯಾನ್ಸರ್ ಆಗುತ್ತೆ, 180% ಡೆತ್ಗೆ ಹೋಗ್ತೀವಿ. ಇದು ಆಧ್ಯಾತ್ಮಿಕ ಜೀವನದಲ್ಲಿ ಇಲ್ಲ ಅಂದ್ರೆ ಆಗುವಂತಹ ಒಂದಷ್ಟು ಪರಿಣಾಮಗಳು. ಯಾಕಂದ್ರೆ ನಾವು ಭೌತಿಕ ಜೀವನದ ಇದ್ದೇವೆ, ಹಂಗಾಗಿ ಇದನ್ನೆಲ್ಲ ಯೋಚನೆ ಮಾಡ್ತೀವಿ. ಯೋಚನೆ ಮಾಡ್ತಾ 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 ಹೋದಂಗೆ 180% ಆಫ್ ಡೆತ್ ಆಗ್ತಾ ಇರೋದೇ ಇದ್ರಿಂದ. ಹಾಗಾದರೆ ನಮ್ಮ ಜೀವನದ ಉದ್ದೇಶ ಏನೆಲ್ಲ ತಿಳ್ಕೊಬೇಕು ಅಂತ ಹೇಳ್ತಾರೆ ಅಂದ್ರೆ, ಜೀವನದ ಉದ್ದೇಶದಿಂದ 80 ರಿಂದ 110% ಪ್ರಮುಖ ವಿಚಲನ. ಈ ಪರಿಸ್ಥಿತಿಗಳು ನಂಬಿಕೆ ವ್ಯವಸ್ಥೆ ಅಥವಾ ಅನುವಂಶಿಕವಾಗಿರಬಹುದು. ನೋಡಿ, ಜೀವನದಲ್ಲಿ ನಮ್ಗೆ ಸಮಸ್ಯೆಗಳು ಬಂದಿದೆ ಅಂದ್ರೆ ಇಲ್ಲ ನಮ್ಮ ಆಲೋಚನೆ ಆಗಿರುತ್ತೆ, ಇಲ್ಲ ನಮ್ಮ ವ್ಯವಸ್ಥೆ ಆಗಿರುತ್ತೆ, ಇಲ್ಲ ನಮ್ಮ ಅನುವಂಶಿಕ ಕಾಯಿಲೆಯಿಂದ ಬಂದಿರುತ್ತೆ. ಇದನ್ನ ನಾವು ಹೇಗೆ ತಡೆಗಟ್ಕೋಬೇಕು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಂದ್ರೆ, ಯೋಧನ 4 ಅಡೆತಡೆಗಳು. ನಾನು ನಿಮ್ಗೆ ಯೋಧನ ಅಡೆತಡೆಗಳು ಹೇಳಿದ್ದೀನಿ: ಭಯ, ಅಹಂ, ಶಕ್ತಿ, ಆಧ್ಯಾತ್ಮಿಕ ಸೋಮಾರಿತನ. ಈ 4 ಟ್ಯಾಬ್ಲೆಟ್ಗಳನ್ನ ನಾವು ಪಾಲಿಆರ್ಥಾಲಜಿ ಕಾಯಿಲೆಗೆ ಅಡಾಪ್ಟ್ ಮಾಡ್ಕೊಬೇಕು. ಯೋಧನ ತರ ಆಗಬೇಕು. ಯೋಧನ ಟ್ಯಾಬ್ಲೆಟ್ಸ್ ಏನೇನು ಹೇಳಿದ್ದೀವಿ ನೆನ್ಪು ಮಾಡ್ಕೊಳ್ಳಿ. ಭಯ, ಮೊದಲು ಕಾಯಿಲೆ ಬಂದಿದೆ ಎಂಬ ಭಯದಿಂದ ಹೊರಗಡೆ ಬರಬೇಕು. ನಾನು ನನ್ನದು ನನ್ನಿಂದನೇ ಎಲ್ಲ ಅಂತ ಮಾಡುವಂತ ಅಹಂ ನಮ್ಮಿಂದ ಹೊರಗೆ ಹೋಗ್ಬೇಕು. ಎಲ್ಲವನ್ನು ಎದುರಿಸ್ತೀನಿ ಅಂತ ಶಕ್ತಿ ಬರ್ಬೇಕು. ಆಧ್ಯಾತ್ಮಿಕ ಸೋಮಾರಿತನದಿಂದ ಹೊರಗಡೆ ಬರಬೇಕು. ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು, ಮೆಡಿಟೇಷನ್ ಪ್ರಚಾರ ಮಾಡ್ಬೇಕು, ಸಸ್ಯಾಹಾರಿಗಳಾಗ್ಬೇಕು. ಈ 4 ಟ್ಯಾಬ್ಲೆಟ್ನ ನಾವು ಅಳವಡಿಸಿದ್ರೆ ಆಗ ನಾವು ಈ ಒಂದು ಕಾಯಿಲೆಯಿಂದ, ಕೀಲು ನೋವಿನ ತೊಂದರೆಯಿಂದ ಹೊರಗೆ ಬರ್ತೀವಿ. ಭಯ ಮತ್ತು ಅಹಂ ಇದು ಪಾಲಿಎರ್ಥಾಲಜಿಗೆ ಪ್ರಮುಖ ಕಾರಣವಾಗಿರುತ್ತದೆ. ಪಾಲಿಆರ್ಥಾಲಜಿಯ ಬರೋದು ಭಯ ಮತ್ತು ಅಹಂ ಇಂದ. ಮಾಸ್ಟರ್ಸ್ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ, ನೆನಪು ಇಟ್ಕೊಳ್ಳಿ. ನಾವು ಅಹಂ ಪಡ್ತಾ ಇದ್ದೀನಿ, ಎಲ್ಲದಕ್ಕೂ ಭಯ ಪಡ್ತೀನಿ ಅಂದ್ರೆ ಅಟ್ಯಾಕ್ ಆಗದೆ ಪಾಲಿಆರ್ಥಾಲಜಿ ಎಂಬ ಕಾಯಿಲೆ. ಭಯವು ಹೇಗ್ ಬರುತ್ತೆ? ದೇಹ, ಮನಸ್ಸು, ಬೌದ್ಧಿಕ ಅಥವಾ ಆತ್ಮ ಇರ್ಲಿಲ್ಲ ಅಂದ್ರೆ ಖಂಡಿತ ಬರುತ್ತೆ. ಅಹಂನಿಂದಾಗಿ ಇತರ ಕೆಲಸದ ವಿಧಾನವನ್ನು ಸ್ವೀಕರಿಸಲು ಅಸಮರ್ಥನೆ ತೋರಿಸುವುದು. ಅಹಂನಿಂದ ಏನು, ನಾವು ಏನನ್ನು ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ನಾನು ನನ್ನದು ಎಂಬ ಅಹಂ ಬಂದ್ಬಿಟ್ಟಾಗ ನಾವು ಏನನ್ನು ಸ್ವೀಕರಿಸಲ್ಲ, ಏನನ್ನು ಅಕ್ಸೆಪ್ಟೆನ್ಸ್ ಮಾಡಲ್ಲ. ಸೊ ಅವಾಗ ಈ ಕಾಯಿಲೆ ಗ್ಯಾರಂಟಿ. ಬಹುಕಾರ್ಯದ ಸಾಮರ್ಥ್ಯದಲ್ಲಿ ವೈಫಲ್ಯ. ಈ ಸಂದರ್ಭದಲ್ಲಿ ಅನೇಕ ಕೀಲುಗಳು ಪರಿಣಾಮ ಬೀರುತ್ತವೆ. ಬಹುಕಾರ್ಯದ ಸಾಮರ್ಥ್ಯದಲ್ಲಿ ವೈಫಲ್ಯ ಕಾಣ್ತೀವಿ. ಎಲ್ಲ ಕೆಲಸವನ್ನು ಅಟ್ ಎ ಟೈಮ್ ಕೂಡ ನಾವು ಬಹಳಷ್ಟು ಮಂದಿಯನ್ನ ನೋಡ್ತೀವಿ. ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ಒಂದು ಟೈಮ್ ನಲ್ಲಿ 4-5 ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸೊ ಅದ್ರ ವೈಫಲ್ಯ ಯಾವಾಗ ಕಾಣಿಸುತ್ತೆ ಅಂತ, ಈ ಕಾಯಿಲೆ ಯಾರಿಗೆ ಅಟ್ಯಾಕ್ ಆಗುತ್ತೆ ಅವರಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಕಾನ್ಸಂಟ್ ಮೊದ್ಲು ನಾನು ಒಂದು ಟೈಮಲ್ಲಿ ಅಷ್ಟು ಕೆಲಸ ಮಾಡ್ತಿದ್ದೆ, ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡ್ತೇನೆ, ಯಾಕೋ ನನಗೆ ಆಗದೇ ಇಲ್ಲ ಮಾಡ್ಲಿಕ್ಕೆ ಅಂತಾರಲ್ಲ, ಅವ್ರಿಗೆಲ್ಲ ಭಯ ಅಹಂ ಇರುತ್ತೆ, ಈ ಕಾಯಿಲೆ ಅಟ್ಯಾಕ್ ಆಗಿರುತ್ತೆ. ನಾವು ಸ್ಪಿರಿಚುವಲ್ ಟ್ಯಾಬ್ಲೆಟ್ ಜ್ಞಾನದಲ್ಲಿ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ, ಏನೋ ನನ್ಗೆ ಅಟ್ಯಾಕ್ ಆಗುತ್ತೆ ಅಂತ ಅನ್ಕೊಂಡು ಇದರಿಂದ ಹೊರಗೆ ಬರ್ಬೇಕು. ಇವಾಗ ಬಹು ಕಾರ್ಯದ ಸಾಮರ್ಥ್ಯ ಯಾರಿಗಿರುತ್ತೆ? ಸರ್ ಹೇಳ್ತಾರೆ ಈ ಕಾಯಿಲೆ ಅವ್ರಿಗೆ ಬರದೇ ಇಲ್ವಂತೆ, ಆ ಸಾಮರ್ಥ್ಯ ಇರುತ್ತಂತೆ ಅವ್ರಿಗೆ. ಹಾಗಾಗಿ ಅದು ಯಾರಿಗೆ ಕಡಿಮೆ ಆಗಿರುತ್ತೆ, ವೈಫಲ್ಯ ಆಗಿರುತ್ತೆ, ಅವ್ರು ಗಮನಿಸಿಕೊಳ್ಳಿ. ಅತಿಯಾದ ಪ್ರತಿಕ್ರಿಯಾತ್ಮಕ ವರ್ತನೆ ಅಂದ್ರೆ ಏನು? ಅತಿಯಾದ ಯೋಚನೆ ಮತ್ತು ಸಣ್ಣ ವಿಷಯ ಮೇಲೆ ಅನಾಗತ್ಯವಾದ ಒತ್ತಡ. ಇದು ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ನಾವೆಲ್ಲ ಇವತ್ತು ಇದನ್ನ ಫೇಸ್ ಮಾಡ್ತಾ ಇದೀವಿ. ಸುಮ್ಮನೆ ಯೋಚನೆ ಮಾಡೋದು, ಅತಿಯಾಗಿ ಯೋಚನೆ ಮಾಡೋದು, ಸಣ್ಣ ವಿಷಯಗಳನ್ನ ಅನಾಗತ್ಯವಾಗಿ ಅದ್ರ ಮೇಲೆ ಒತ್ತಡ ತರ್ತಾ ಇರೋದು. ಸಣ್ಣ ವಿಚಾರ ಆಗಿರುತ್ತೆ, ಏನೋ ಮನೆಯಲ್ಲಿ ಸಂಸಾರದ ಬೆಳಗ್ಗೆ ಏನೋ ಒಂದ್ ಗಲಾಟೆ ಆಗಿರುತ್ತೆ, ಏನೋ ಅಂದಿರ್ತಾರೆ ದೊಡ್ಡೋರೋ ಯಜಮಾನ್ರೋ ಯಾರೋ, ಅದ್ರ ಮೇಲೆ ಒತ್ತಡ ತಂದಿ ಅನಾಗತ್ಯವಾಗಿ ಅದನ್ನ ಯೋಚನೆ ಮಾಡಿ ದುಃಖ ಪಡ್ಕೊಂಡು ಮನೆಯಲ್ಲಿ ಅಶಾಂತಿಯಿಂದ ಇರೋದು. ಇದೇನೆ ಅತಿಯಾದ ಸಣ್ಣ ವಿಚಾರಕ್ಕೆ ಒತ್ತಡ. ಅಕ್ಸೆಪ್ಟೆನ್ಸ್. ಓಕೆ ಗುರು, ಆಯ್ತು ಗುರು, ಮಾತಾಡ್ಕೊಂಡ್ ಗುರು, ನಾನು ಶರೀರ ಅಲ್ಲ ಆತ್ಮ ಸ್ವರೂಪಿ. ಎಷ್ಟ್ ಚೆನ್ನಾಗಿದೆ ನೋಡಿ ಮಾಸ್ಟರ್. ಎಲ್ಲ ಹೇಳ್ಕೊ ಗುರು. ಇವಾಗ ಎಲ್ಲ ಮಾಸ್ಟರ್ ಅದೇನಪ್ಪ, ಇಡ್ಲಿ ಗುರು, ಕಾಫಿ ಗುರು ಅಂತ ಹೋಟ್ಲುಗಳ ಹೆಸರು ಇಟ್ಟಿದ್ದಾರೆ. ಹಂಗೆ ನಮಗ್ ಬಂದಂತಹ ಎಲ್ಲ ಸಮಸ್ಯೆಗಳು ಆಯ್ತು ಗುರು, ಅಕ್ಸೆಪ್ಟೆನ್ಸ್ ಗುರು,
ಏಳು ಗುರು, ಒಡಿ ಗುರು, ಬೈ ಗುರು ಅಂತ ಅನ್ಕೊಂಡ್ಬಿಟ್ರೆ ಸೂಪರ್ ಆಗಿರುತ್ತೆ. ಎಲ್ಲ ಸಣ್ಣ ವಿಚಾರಗಳು ಮಾಸ್ಟರ್ಸ್. ಬಟ್ ನಾವ್ ಅದನ್ನ ಅತಿಯಾಗಿ ದೊಡ್ಡದಾಗಿ ಮಾಡಿ, ದುಃಖ ಮಾಡಿ, ಅನಗತ್ಯವಾಗಿ ಒತ್ತಡ ತಗೊಂಡು ನಮ್ಮ ಆರೋಗ್ಯನ, ನಮ್ಮ ಮನೆಯ ವಾತಾವರಣ, ನಮ್ಮ ಮಕ್ಕಳ ಸುಖವನ್ನ ನಾವೇ ಅದ್ಗೆಡ್ಸ್ತಾ ಇದೀವಿ. ಬೈದ್ರ ಅಂದ್ರ ಅವ್ರ ಆಚೆ ಹೋದ್ರ ಮರ್ತ್ಬಿಡ್ತಾರೆ, ಅವ್ರ ಕೆಲ್ಸ, ಅವ್ರ ಫ್ರೆಂಡ್ಸ್, ಅವ್ರು ಎಂಜಾಯ್ ಮಾಡ್ತಾರೆ, ಯಾರೇ ಆಗ್ಲಿ. ಬಟ್ 4 ಗೋಡೆ ಮಂದಿ ಸಿಗಾಕೊಂಡು ನಾವೇ ದುಃಖ ಪಡೋದು, ಆ ದುಃಖ ಬೇಡ. ಅಕ್ಸೆಪ್ಟೆನ್ಸ್ ಮಾಡಿ ಬಿಟ್ಟಾಕ್ಬಿಡಿ ಅಲ್ಲಿಗೆ. ಶರೀರಕ್ಕೆ ಆಗಿರೋದೆಲ್ಲ, ನಾನು ಆತ್ಮ ಸ್ವರೂಪಿ, ನಾನ್ ದೈವ ಸ್ವರೂಪಿ, ಇಷ್ಟ ಅನ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಸಾಧ್ಯ ಆದ್ರೆ ಹೊರಗಡೆ ಹೋಗ್ಬೇಕು ಅಂತ ಏನು ಇಲ್ಲ ಮಾಸ್ಟರ್ಸ್. ಒಬ್ರಿಗೆ ಒಂದು ದಿನ ಒಂದು ಕಾಲಲ್ಲಿ ನಿಮ್ ಫ್ರೆಂಡ್ಗೆ ಧ್ಯಾನ ಮಾಡು, ಕುತ್ಕೊಂಡು ಈ ರೀತಿ ಮಾಡು ಅಂತ ಹೇಳಿ, ಅಷ್ಟೇ ಸಾಕು, ಆತ್ಮ ಉನ್ನತಿ ಆಗುತ್ತೆ ನಿಮ್ಗೆ. ಯಾರಿಗೋ ಒಬ್ರಿಗೆ ವೆಜಿಟೇರಿಯನ್ ರ್ಯಾಲಿ ಆಗ್ತಿದೆ, ನನ್ಗೆ ಹೋಗಕ್ ಆಗ್ತಿಲ್ವಾ, ಅವ್ರಿಗೆ ಹೇಳೋಣ ನಿಮ್ ಏರಿಯಾದಲ್ಲಿ ವೆಜಿಟೇರಿಯನ್ ರ್ಯಾಲಿ ಇದೆ, ಟ್ರೈ ಮಾಡು ಹೋಗ್ಲಿಕ್ಕೆ ಅಂತ. ಅದು ಒಂದು ನಿಮ್ಮ ಪ್ರಚಾರನೇ, ನೀವೇ ಹೋಗಿ ಮಾಡ್ಬೇಕು ಅಂತ ಏನಿಲ್ಲ. ಈ ತರ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮನ್ನ ನೀವು ಅಳವಡಿಸ್ಕೊಂಡಾಗ ಬಹಳಷ್ಟು ಉನ್ನತ ಮಟ್ಟದಲ್ಲಿ ನಾವು ಬೆಳಿತೀವಿ ಮಾಸ್ಟರ್ಸ್. ಪತ್ರಿ ಸರ್ ಹೇಳಿದ್ದಾರೆ 50% ಸಂಸಾರ, 50% ಆಧ್ಯಾತ್ಮಿಕ ಜೀವನ ಅಂತ. ನೀವ್ ಅಷ್ಟೇ ಕೊಡಿ, 50% ಅಲ್ಲಿಲ್ಲ ಇರೋವರೆಗೆ, ಮಾತಾಡೋವರೆಗೆ, ಗಲಾಟೆ ಆಗೋವರೆಗೆ ಕೊಡಿ, ಬಿಟ್ಟಾಕಿ ಹೋದ್ಮೇಲೆ ನೀವು ಬನ್ನಿ ಈ ಕಡೆ ಆಧ್ಯಾತ್ಮಿಕ ಜೀವನಕ್ಕೆ. ಇನ್ನು 50% 24 ಗಂಟೆನಲ್ಲಿ ಇದೆಯಲ್ಲ, ಯಾಕೆ ಯೋಚನೆ ಮಾಡ್ತೀರಾ? ಧೈರ್ಯವಾಗಿರ್ಬೇಕು, ಸ್ಥೈರ್ಯವಾಗಿರ್ಬೇಕು ಮಾಸ್ಟರ್ಸ್. ಸೊ ಇದೆಲ್ಲ ನೀವು ಮಾಡಿಲ್ಲ ಅಂತ ಹೇಳಿದ್ರೆ, ಒತ್ತಡದ ಸಿಗಾಕೊಂಡ್ರೆ ಈ ಕಾಯಿಲೆ ಖಂಡಿತ ಬರುತ್ತೆ. ಸೊ ನಿಮ್ಮ ನಿಮ್ಮ ಏನು ಜೀವನ ನಿಮ್ಮ ಕೈಯಲ್ಲೇ ಅಂತ ಈಗ ನಾವು ಹೇಳ್ತೀವಿ ಮಾಸ್ಟರ್ಸ್. ನೆಕ್ಸ್ಟ್ ಏನಿದೆ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್, ಮೊಣಕಾಲು ಜಾಯಿಂಟ್, ನೀ ಜಾಯಿಂಟ್ ಅಂತ ಹೇಳ್ತಾರೆ ಇದಕ್ಕೆ. ಜೀವನದಲ್ಲಿ ಮುಂದುವರಿಕೆ ಮತ್ತು ವಿಸ್ತರಣೆಯಲ್ಲಿ ಸಹಾಯ ಮಾಡುತ್ತದೆ. ಸೊ ಮೊಣಕಾಲು ಮತ್ತೆ ಜಾಯಿಂಟ್ ಇವೆರಡೂ ಕೂಡ ಏನಾಗುತ್ತೆ ಅಂದ್ರೆ, ಅದಿದ್ರೆ ಚೆನ್ನಾಗಿದ್ರೆ ಆರೋಗ್ಯದಲ್ಲಿ, ಜೀವನದಲ್ಲಿ ಮುಂದುವರಿಯುವಿಕೆ ಮತ್ತು ವಿಸ್ತರಣೆಯಲ್ಲಿ ಸಹಾಯ ಮಾಡುತ್ತದೆ. ಹೆಚ್ಚಿನ ಬಲಕ್ಕೆ, ಶಕ್ತಿಗೆ ಶರಣಾಗದೆ ಕೊರತೆಯಿಂದಾಗಿ ಈ ಸಮಸ್ಯೆಗಳು ಉದ್ಭವಿಸುತ್ತದೆ. ಬಲಕ್ಕೆ, ಶಕ್ತಿಗೆ ಶರಣಾಗದೆ ಕೊರತೆ ಏನಾರ ಆದ್ರೆ ಈ ಮೊಣಕಾಲು ಜಾಯಿಂಟ್ ಉದ್ಭವಿಸುತ್ತೆ. ಸನ್ನಿವೇಶಗಳನ್ನು, ವ್ಯಕ್ತಿಗಳನ್ನು ಒಪ್ಪಿಕೊಳ್ಳುವುದು, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ ಮಾಸ್ಟರ್ಸ್, ಏನೇ ಸನ್ನಿವೇಶ ಬರಲಿ, ಯಾವುದೇ ವ್ಯಕ್ತಿ ಇಲ್ಲಿ ಒಪ್ಕೊಳ್ಳಿ. ನಿರ್ದಿಷ್ಟ ಸನ್ನಿವೇಶಗಳನ್ನು ಹೇಗೆ ನಿರ್ವಹಿಸಬೇಕು ಎನ್ನುವ ಪ್ರಜ್ಞೆ ಇರಲಿ. ನಿರ್ದಿಷ್ಟವಾಗಿ ಟೈಮ್ ಇದೆ, ಈ ಸನ್ನಿವೇಶ ಒಂದು ಕ್ರಿಯೇಟ್ ಆಗ್ತಿದೆ, ನಾನು ಹೇಗಿದು ನಿಭಾಯಿಸ್ಬೇಕು ಅನ್ನೋ ನಾವು ಪ್ರಜ್ಞೆನಲ್ಲಿ ಇಟ್ಕೊಬೇಕು. ಅಕ್ಸೆಪ್ಟೆನ್ಸ್ ಮಾಡಬೇಕು, ಬಟ್ ಆ ಜ್ಞಾನ ನಮ್ಮಲ್ಲಿ ಇರಬೇಕು. ಉದಾಹರಣೆಗೆ, ಭಾವನೆಗಳನ್ನು ಸನ್ನಿವೇಶಕ್ಕೆ ತಕ್ಕಂತೆ ಉಪಯೋಗಿಸುವ ಪ್ರಜ್ಞೆ. ಏನೋ ಒಂದು ಸನ್ನಿವೇಶ ಇರುತ್ತೆ, ನಿಮ್ ಭಾವನೆ ಹೆಂಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್, ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಮೌನ ಆಗ್ಬಿಟ್ರೆ ಎಲ್ಲ ಫೈನ್ ಆಗಿರುತ್ತೆ. ಎಸ್ ಮಾಸ್ಟರ್, ನಮ್ ತಪ್ಪಿರ್ಲಿ ಇಲ್ದೇ ಇರ್ಲಿ, ನಿನ್ ತಪ್ಪು ತಪ್ಪು ಅಂತಾನೆ ಇದ್ದಾರೆ ಅಂದ್ರೆ ಓಕೆ, ಫಾಲೋ ಮೌನ ಅಷ್ಟೇ. ಬಾಯ್ ಕಟ್ಟಾಕ್ಬಿಡಿ, ನಾನ್ ಮೌನಿ, ಇವತ್ತು ಮೌನ ಧ್ಯಾನ ಮಾಡ್ತಾ ಇದ್ದೀನಿ, ಮುಗಿತಲ್ಲ. ಯಾವುದೇ ಸನ್ನಿವೇಶ ಬಂದ್ರೂ ಕೂಡ ನಿಮ್ಮ ಭಾವನೆಗಳ ಮೇಲೆ ಪ್ರಜ್ಞೆ ಇದ್ರೆ, ಅಕ್ಸೆಪ್ಟೆನ್ಸ್ ಮಾಡ್ತಾ ಹೋದ್ರೆ ಈ ಜಾಯಿಂಟ್ ಪೇನ್ಗಳು ಬರೋದಿಲ್ಲ, ಮೊಣಕಾಲು ಜಾಯಿಂಟ್ ಬರುವುದಿಲ್ಲ, ನೋವುಗಳು ಬರುವುದಿಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ ಮಾಸ್ಟರ್ಸ್. ಸಸ್ಯಾಹಾರ ಆಹಾರವನ್ನ ತಿನ್ನಬೇಕು, ಮಸ್ಟ್ ಅಂಡ್ ಶುಡ್. ನಾನ್ ವೆಜಿಟೇರಿಯನ್ ಬಿಟ್ಟು ವೆಜಿಟೇರಿಯನ್ ಫಾಲೋ ಮಾಡ್ಲೇಬೇಕು ಮಾಸ್ಟರ್ಸ್. ಅಟ್ಲೀಸ್ಟ್ ಒಂದು, ಇವಾಗ ಇನ್ನ ನಾವು ಸ್ಟಾರ್ಟರ್ ಇನ್ನ ಇವಾಗ ಶುರು ಮಾಡ್ತಿದ್ದೀವಿ ಅನ್ನೋರಿಗೆ ನೋಡಿ, ಇಷ್ಟೊಂದು ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ ಆಹಾರದಲ್ಲಿ ಬಹಳ ಚೆನ್ನಾಗಿ ಬಂತು ಇದು, ಹೆಚ್ಚು ಬರ್ಲಿಲ್ಲ ಇದು. ಆದ್ರೆ ಜಾಯಿಂಟ್ ಪೇನ್ ಸಂಬಂಧಿಸಿದಾಗ್ಲೇ ಸಸ್ಯಾಹಾರ ಆಹಾರವನ್ನೇ ಸೇವೆ ಮಾಡಬೇಕು ಅನ್ನೋದು ಬಂತು. ಕೊಡುವ ಮತ್ತು ತೆಗೆದುಕೊಳ್ಳುವ ನಡುವಿನ ಸಮತೋಲನದ ಕೊರತೆ, ತುಂಬಾ ನೀಡುವುದು ಅಥವಾ ತುಂಬಾ ಸ್ವೀಕರಿಸುವುದು, ಇನ್ನೆಂಗ್ ಬರುತ್ತೆ ಅಂತ ಮಾಸ್ಟರ್ಸ್. ಕೊಡ್ಬೇಕಾದ್ರೆ ತಗೊಬೇಕಾದ್ರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಂತೆ. ಹೆಚ್ಚು ಬೇರೆಯವರಿಂದ ತಗೊಳ್ಳಬಾರ್ದು, ಹೆಚ್ಚು ನೀವು ಕೊಡ್ಲೂಬಾರ್ದು. ಈ ಸಮತೋಲನದ ಬ್ಯಾಲೆನ್ಸ್ ನ ನೀವು ಕಾಪಾಡಿಕೊಳ್ಳಿಲ್ಲ ಅಂದ್ರೆ ಮೊಣಕಾಲಿನ ಜಾಯಿಂಟ್ ಪೇನ್ ಬಂದೇ ಬರುತ್ತೆ ಅಂತ ಇಲ್ಲಿ ಜಿ.ಕೆ. ಸರ್ ಅವರು ಹೇಳ್ತಾರೆ ಮಾಸ್ಟರ್ಸ್. ತದನಂತರ ಮುಖಕ್ಕೆ ಸಂಬಂಧಿಸಿದ ದವಡೆ
ನೋವಿನಿಂದ ದಿನಕ್ಕೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಅಸಮರ್ಥತೆ ಮಾತಿನ ಅಂಶ. ಮುಖಕ್ಕೆ ಸಂಬಂಧಿಸಿದ ದವಡೆ ದಿನದಿಂದ ದಿನಕ್ಕೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ಅಸಮರ್ಥತೆ ಮಾತಿನ ಅಂಶದಲ್ಲಿ ಅಸತೋಮಲ ಇಲ್ಲದೆ ಇರೋದು. ಅಂದ್ರೆ ಮುಖಕ್ಕೆ ಸಂಬಂಧಪಟ್ಟಿದ್ದ ದವಡೆಯಲ್ಲೂ ಕೂಡ ನಿಮ್ಗೆ ಪೇನ್ಗಳು ಬರುತ್ತೆ, ನೀವು ಇದನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂದ್ರೆ ಮಾತಿನ ಮುಖಾಂತರ. ಮಾತು ಹಾಡ್ಲೇಬಾರ್ದು, ಮೌನ ವಹಿಸ್ಬೇಕು ಅನ್ನೋದು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಸನ್ನಿವೇಶಕ್ಕೆ ತಕ್ಕಂತೆ ಸ್ವಲ್ಪ ಮಾತಾಡ್ಬಿಟ್ಟು ಬಿಟ್ಬಿಡ್ಬೇಕು. ಬೆನ್ನು ಮೂಳೆಗೆ ಸಂಬಂಧಿಸಪಟ್ಟ 10 ಟ್ರಾಫಿಕ್ ಸಿಗ್ನಲ್ಗಳ ಆಧ್ಯಾತ್ಮಿಕ ಟ್ಯಾಬ್ಲೆಟ್ ಅನ್ನು ಅನುಸರಿಸಬೇಕು. ಬೆನ್ನು ನೋವುള്ള ಜಾಯಿಂಟ್ಗೆ ಪೇನ್ ಇದೆ ಅಂದ್ರೆ ಟ್ರಾಫಿಕ್ ಸಿಗ್ನಲ್ಸ್ ನಾವು ಮಾಡಿದೀವಲ್ವಾ ಮಾಸ್ಟರ್ಸ್, 10 ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ಲೇಬೇಕು. ಏನೇನಿದೆ, ಅವಕಾಶಗಳನ್ನ ಬಿಡಬಾರ್ದು, ಎಲ್ಲವನ್ನು ಸಮಾನವಾಗಿ ತಗೊಬೇಕು, ಏನೇ ಇದ್ರೂ ಕೂಡ ಸಾಧನೆ ಮಾಡ್ತೀನಿ ಅನ್ನೋದಿರ್ಬೇಕು. ಟ್ರಾಫಿಕ್ ರೂಲ್ಸ್ ನಲ್ಲಿ ಹೆಂಗೆ ಗ್ರೀನ್, ರೆಡ್ ಮತ್ತೆ ಲೈಟ್ ಆರೆಂಜ್ ಇದೆಯೋ ಆ ರೀತಿ ಜೀವನಗಳು ಕೂಡ ಬಂದಂಗೆ ಸ್ವೀಕರಿಸ್ಕೊಂಡು ಹೋಗ್ಬೇಕು. ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ನಾವು ಮಾಡಿದ್ವಿ, ಆ 10 ಪಾಯಿಂಟ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡ್ಲೇಬೇಕು ಈ ಜಾಯಿಂಟ್ ಪೇನ್ ಬಂದಾಗ. ಕಾಲುಗಳಿಗೆ ಸಂಬಂಧಿಸಿದ ಎಲ್ಲಾ ಕ್ರಿಯೆಗಳನ್ನು ವಿಳಂಬಗೊಳಿಸುವುದು, ಮುಂದೂಡುವುದು. ಕಾಲುಗಳಿಗೆ ಸಂಬಂಧಿಸಿದ ಕೆಲಸಗಳು ಅಂದ್ರೆ ಏನ್ ಗೊತ್ತಾ ಮಾಸ್ಟರ್ಸ್? ಟ್ರಿಪ್ಗಳಿಗೆ ಹೋಗೋದು, ಹೊರ್ಗಡೆ ತಿರ್ಗಾಡೋದು, ಯಾಕಂದ್ರೆ ಇದೆಲ್ಲ ಕಾಲಿಗೆ ಸಂಬಂಧಪಟ್ಟಿದೆ, ನಡ್ಕೊಂಡು ಹೋಗ್ಬೇಕಲ್ವಾ. ಅದೆಲ್ಲವನ್ನು ಕೂಡ ಈ ಜಾಯಿಂಟ್ ಪೇನ್ಗಳು ಬಂದಾಗ ದಯವಿಟ್ಟು ಕಡಿಮೆ ಮಾಡಿ ಅಂತ ಗುರುಗಳು ಹೇಳ್ತಾರೆ. ಅವಾಗ ಜಾಯಿಂಟ್ ನೋವು ಕಡಿಮೆ ಆಗುತ್ತೆ. ತೀವ್ರವಾದ ಕೀಲು ನೋವು ಮತ್ತು ಚಲಿಸಲಾಗದ ನಿಶ್ಚಲತೆ, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗೋದು. ಸಾಧ್ಯನೇ ಆಗ್ತಿಲ್ಲ, ನೋವು ಆಗ್ತಿದೆ ಅಂತ ಅಂದ್ರೂ ಕೂಡ, ಚಲಿಸಲು ಅಸಾಧ್ಯ ಆಗ್ತಿದೆ ಅಂದಾಗ್ಲೂ ಕೂಡ ನಾನು ಯಾವ ತೀರ್ಮಾನ ತಗೊಬೇಕು ಅನ್ನೋ ಪ್ರಜ್ಞೆಯಿಂದ ನೀವು ಆ ಒಂದು ತೀರ್ಮಾನವನ್ನು ತಗೊಬೇಕಾಗುತ್ತೆ. ಶೀಘ್ರ ನಿರ್ಧಾರ ತೆಗೆದುಕೊಂಡರೆ ಅದು ತಕ್ಷಣವೇ ಪರಿಹಾರ ಆಗುತ್ತದೆ ಮತ್ತು ಸಕಾರಾತ್ಮಕ ಕನಸುಗಳಿಗೆ ಕಾರಣವಾಗುತ್ತದೆ. ಏನೋ ಒಂದು ಇಮಿಡಿಯೇಟ್ ಆಗಿ ತಗೊಂತೀರ, ನಂಗೆ ಜಾಯಿಂಟ್ ಪೇನ್ಸ್ ಆಗ್ತಾನೆ ಇಲ್ಲ ಹೊರಗಡೆ ಹೋಗಕ್ಕೆ ಅಂದಾಗ ನೀವು ತಗೊಳ್ಳುವ ಆ ಒಂದು ಡಿಸಿಷನ್ ಕೂಡ ಸಕಾರಾತ್ಮಕವಾಗಿ ಇರಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಇದೆಲ್ಲವೂ ನೀವು ಮಾಡ್ತಾ ಹೋದಂಗೆ ನಿಮ್ಮ ಜಾಯಿಂಟ್ ಪೇನ್ಸ್, ಕೀಲು ನೋವಿನ ತೊಂದರೆಗಳು, ಪಾಲಿಆರ್ಥಲೈಜಿ ಕಡಿಮೆ ಆಗುತ್ತೆ, ಕ್ರಮೇಣ ಹೊರಟೋಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾನೆ ಇದ್ದಾರೆ. ಹಾಗಾದರೆ ಆತ್ಮದ ಸ್ಕ್ಯಾನಿಂಗ್ ಏನೇನ್ ಮಾಡ್ಬೇಕು? ಇನ್ನು ಒಂದು ಇದೆ ಇಲ್ಲಿ, ಇದು ಆತ್ಮ ಹೆಂಗೆ ಸ್ಕ್ಯಾನಿಂಗ್ ಮಾಡ್ಬೇಕು ಅಂದ್ರೆ ಮಾಸ್ಟರ್ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ನೀರಿಗೆ ಸಂಬಂಧಿತವಾದ ನಕಾರಾತ್ಮಕ ಅನುಭವಗಳು ನಿಮ್ಗೆ ಏನೇನ್ ಬರ್ತಿದೆ, ಇದು ಪೇನ್ಗೆ ಏನೇನೆಲ್ಲ ಸೂಚನೆ ಇದೆ ಅಂದ್ರೆ ಕುಟುಂಬ, ಸಮಾಜ, ಉದ್ಯೋಗ, ಸ್ಥಳ ಇತ್ಯಾದಿಗಳೊಂದಿಗೆ ಬಹಳಷ್ಟು ಭಾವನಾತ್ಮಕ ಅಡಚಣೆಗಳನ್ನು ಸೂಚಿಸುತ್ತದೆ. ಇದು ಎಲ್ಲದರಲ್ಲೂ ಕೂಡ ಕುಟುಂಬದಿಂದ, ಸಮಾಜದಿಂದ, ನಮ್ಮ ಉದ್ಯೋಗ ಸ್ಥಳದಿಂದ ಯಾವುದೋ ಒಂದು ಭಾವನಾತ್ಮಕವಾಗಿ ನಮ್ಗೆ ಏನೋ ಅಡಚಣೆ ಆಗ್ತಾ ಇದೆ, ಎಮೋಷನಲ್ ಆಗಿ ಅಡಚಣೆ ಆಗ್ತಾ ಇದೆ ಭಾವನಾತ್ಮಕವಾಗಿ ಅಂದಾಗ ಕೀಲು ನೋವಿಗೆ ಕಾರಣ ಆಗುತ್ತೆ. ಬಾಗಿಲುಗಳು ಅಥವಾ ಗೇಟ್ಗಳ ಇಂಜಸ್ಗಳಿಗೆ ಸಂಬಂಧಿಸಿದ ಸಂಬಂಧಗಳು ಅಂದ್ರೆ ಹೊಂದಿಕೊಳ್ಳುವಿಕೆಯನ್ನು ಪರೀಕ್ಷಿಸುವ ಅಗತ್ಯವಿದೆ. ಬಾಗಿಲು ಮತ್ತೆ ಗೇಟ್ಗಳು ಯಾವಾಗ್ಲೂ ಸೌಂಡ್ ಆಗ್ತಿರುತ್ತೆ ನೋಡಿ, ಕುಯ್ ಅಂತ ಯಾವಾಗ್ಲೂ. ಅವಾಗ ನಮ್ಮ ತಾತಂದಿರ, ಅಜ್ಜರ, ಅಮ್ಮಂದಿರ್ ಕೊಬ್ಬರಿ ಎಣ್ಣೆ ಹಾಕ್ತಾರ ಅವಾಗ, ಯಾಕಂದ್ರೆ ಆ ಸೌಂಡ್ ಆಗ್ಬಾರ್ದು ಅಂತ. ನಾವೆಲ್ಲರೂ ಕೂಡ ಇದನ್ನ ನೋಡಿರ್ತೀವಿ ಮಾಸ್ಟರ್. ಆತರ ಬಾಗಿಲುಗಳಲ್ಲಿ, ಗೇಟ್ಗಳಲ್ಲಿ ಏನಾರ ಆತರ ಸೌಂಡ್ ಬರ್ತಿದೆ ಅಂದ್ರೆ ಏನು ನನ್ಗೆ ಕೀಲು ನೋವು ಸಂಬಂಧಕ್ಕೆ ಏನೋ ಸಿಂಪ್ಟಮ್ಸ್ ಇದೆ ಅಂತ ನೀವು ಅದನ್ನ ಅಬ್ಸರ್ವ್ ಮಾಡಿ ಅಂತ ಸ್ಕ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಆತ್ಮ ಸ್ಕ್ಯಾನ್ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಮಕ್ಕಳೊಂದಿಗೆ ತುಂಬಾ ಕಠಿಣವಾಗಿ ಪ್ರವರ್ತಿಸುವುದು ಅಥವಾ ಜೀವನದ ಸಣ್ಣ ಆನಂದವನ್ನು ಸ್ವೀಕರಿಸದೆ ಇರುವುದು, ಸಂಬಂಧ ಬಾಂಧವ್ಯಗಳಲ್ಲಿ ಸಂತೋಷದಿಂದ ಇರದೇ ಇರುವುದು. ಏನೋ ಒಂದ್ ಸಮಸ್ಯೆ ಆಯ್ತು, ಬೆಳಿಗ್ಗೆ ಏನೋ ಒಬ್ರು ದೊಡ್ಡವರು ಏನೋ ನಮ್ಗ್ ಅಂದ್ರು ಅಂದ್ರೆ ಅದು ನಮ್ಮ ಮಕ್ಳ ಮೇಲೆ ಕೊಡೋದು ಒತ್ತಡ. ಅವ್ರು ಬಂದಾಗ ಅವ್ರು ಸಣ್ಣ ತಪ್ಪು ಮಾಡಿದ್ರು ಬೈಯೋದು, ಹೊಡಿಯೋದು. ಯಾಕಂದ್ರೆ ಅವ್ರಿಗೆ ಬೆಳಿಗ್ಗೆ ಆಗಿರುತ್ತಲ್ಲ ದುಃಖ, ಸ್ಟ್ರೆಸ್ ನ ಮಕ್ಳ ಮೇಲೆ ತೀರ್ಸ್ಕೊಳ್ಳೋದು. ಈ ತರ ನಿಮ್ಗೆ ಏನಾದ್ರು ಒಂದು ಆಗ್ತಾ ಇದೆ ಅಂದ್ರೆ ಆತ್ಮ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ನಿಮ್ ಕೀಲು ನೋವು ಗ್ಯಾರಂಟಿ ಬರುತ್ತೆ. ಹಾಗಾಗಿ ದಯವಿಟ್ಟು ಅದನ್ನ ಮಾಡಬೇಡಿ. ಸ್ವಲ್ಪ ಕಾಲದ ಒಂದು ಸಂತೋಷವನ್ನ ಅನುಭವಿಸಿ ಮಾಸ್ಟರ್ಸ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಈ ತರ ಆದಾಗ ನೀವು ಸ್ವಲ್ಪ ಕಾಲದ ಬಾಂಧವ್ಯದ ಸಂತೋಷವನ್ನು ಇರದೆ ಹಾಗೆ ಆಗುತ್ತೆ ನಿಮ್ಗೆ.
ದಯವಿಟ್ಟು ಮಕ್ಕಳ ಮೇಲೆ ಯಾವುದೇ ತರಹದ ನಿಮ್ಮ ದುಃಖವನ್ನ, ನಿಮ್ಮ ಸ್ಟ್ರೆಸ್ ನ ಏರ್ಬೇಡಿ. ನಾನ್ ಬೆಳಿಗ್ಗೆ ಅವಾಗ್ಲೇ ಹೇಳಿದ್ನಲ್ಲ, ಓಕೆ ಗುರು, ಬೈಕೋ ಗುರು, ಒಡ್ಕೋ ಗುರು, ಅಷ್ಟೇ. ಇದು ನಾನು ದೇಹ ಅಲ್ಲ, ನಾನು ಆತ್ಮ. ನಮ್ ಗುರುಗಳು ಒಳ್ಳೆ ದಾರಿ ತೋರಿಸಿದ್ದಾರೆ. ಆತ್ಮ ಸ್ವರೂಪಿಗಳು ನಾವೆಲ್ಲ ಅನ್ಕೊಂಡ್ಬಿಟ್ರೆ ಸೂಪರ್ ಮಾಸ್ಟರ್ಸ್ ಅಲ್ಲಿಗೆ. ಯಾವಾಗಲೂ ನೀವೇ ಹೊಂದಿಕೊಂಡು ಹೋಗ್ಬೇಕು ಅಥವಾ ಬಯಸುವ ಅನೇಕ ಕಠಿಣ ಜನರಿಂದ ಸುತ್ತುವರೆದಿದ್ದರೆ, ಅಥವಾ ನೀವೇ ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದರೆ ಅದನ್ನು ಬಿಟ್ಟು ಬಿಡಬೇಕಾಗುತ್ತದೆ ಮತ್ತು ನಿಮ್ಮೊಳಗಿನ ಬಿಗಿತವನ್ನು ಪರೀಕ್ಷಿಸಿಕೊಳ್ಳಬೇಕು. ಇನ್ನೊಂದು ಆತ್ಮ ಸ್ಕ್ಯಾನಿಂಗ್. ನಾವೇ ಹೊಂದ್ಕೊಂಡು ಯಾಕೆ ಹೋಗ್ಬೇಕು? ನಾವೇ ಇಂಥ ಕಠಿಣ ಜನ ನಮ್ಮ ಮುಂದೆ ಇರ್ತಾರೆ, ಸಂಸಾರದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ. ಯಾವಾಗ್ಲೂ ನಾವೇ ಯಾಕೆ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು? ನಾವೇ ಯಾಕೆ ಅತಿಯಾಗಿ ಪ್ರತಿಕ್ರಿಯಿಸ್ಬೇಕು ಅನ್ನೋದನ್ನ ಬಿಟ್ಟು ಬಿಡಬೇಕಾಗುತ್ತದೆ. ಪರವಾಗಿಲ್ಲ, ಅಕ್ಸೆಪ್ಟೆನ್ಸ್ ಮಾಡೋಣ, ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ನಾನೇ ರಿಯಾಕ್ಟ್ ಮಾಡೋಣ ಏನಾದ್ರು ಹೇಳಿದಾಗ ಅಂತ ಅಲ್ಲಿ ನೀವು ಬಿಟ್ಬಿಡ್ಬೇಕು ಎಲ್ಲವನ್ನು. ನಮ್ಮೊಳಗಿನ ಬಿಗಿತನವನ್ನು ಪರೀಕ್ಷಿಸಿಕೊಳ್ಳಬೇಕು. ಎಲ್ಲ ಬಿಟ್ಟು ಆರಾಮವಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಏನಾದ್ರು ಬಿಗಿತನ ಮಾಡ್ಬೇಕು ಅಂತ ನಾನೇ ಹೆಂಗೆ ಅಡ್ಜಸ್ಟ್ ಮಾಡ್ಕೊಬೇಕು, ನಾನೇ ಹೆಂಗೆ ಪ್ರತಿಕ್ರಿಯಿಸ್ಬೇಕು ಅಂದಾಗ ಬಿಗಿತನ ಬರುತ್ತೆ ಅಲ್ಲಿ. ಅದನ್ನ ಸ್ಕ್ಯಾನ್ ಮಾಡಿ, ಆತ್ಮ ಸ್ಕ್ಯಾನಿಂಗ್ ಮಾಡ್ಕೊಳ್ಳಿ. ಅದ್ರಿಂದನೂ ಕೂಡ ಕೀಲು ನೋವಿನ ಸಮಸ್ಯೆ ಬರುತ್ತದೆ. ನಂಬಿಕೆ ವ್ಯವಸ್ಥೆ ಹೊಂದಿದ್ದರೆ, ವಯಸ್ಸಿಗೆ ಸಂಬಂಧಿಸಿದ್ದರೆ ಅದರ ಪರಿಣಾಮ ಕೆಲವೊಮ್ಮೆ ನಂಬಿಕೆ ವ್ಯವಸ್ಥೆ ಅಥವಾ ಅನುವಂಶಿಕ ಅಂಶಗಳ ಕಾರಣದಿಂದಾಗಿ ಎಲ್ಲಾ ಸದಸ್ಯರು ಕೀಲುಗಳ ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಅನುವಂಶಿಕ ಕಾಯಿಲೆ ಅಂತಲೂ ಕೂಡ ಇಲ್ಲಿ ಗುರುಗಳು ಹೇಳಿದ್ದಾರೆ. ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆನೂ ಕೂಡ ಇದಾಗಿದೆ. ನಂಬಿಕೆ ವ್ಯವಸ್ಥೆ ಇದ್ದರೂ ಕೂಡ ಈ ಕಾಯಿಲೆ ಖಂಡಿತವಾಗಿ ಬರುತ್ತೆ. ಅಂದ್ರೆ ನಂಬಿಕೆ ವ್ಯವಸ್ಥೆನ, ನಂಬಿಕೆನ ಯಾರ ಹತ್ರನೂ ಇಟ್ಕೊಳ್ದೆ ಎಲ್ಲಾದ್ರೂ ಕೂಡ ನೆಗೆಟಿವ್ ಅನ್ನೇ ಹುಡುಕುವಂಥದ್ದು, ನೆಗೆಟಿವ್ ಎನರ್ಜಿಗೆ ಜಾಸ್ತಿ ಕನೆಕ್ಟ್ ಆಗ್ತಾರಲ್ಲ, ಅವರು ಈ ಒಂದು ನಂಬಿಕೆ ವ್ಯವಸ್ಥೆಯಿಂದ ದೂರ ಆದ್ರೆ ಕೀಲು ನೋವು ಬರುತ್ತದೆ. ಅದಕ್ಕೊಂದು ಎಕ್ಸಾಂಪಲ್ ಮಾಸ್ಟರ್ಸ್, ಈಗ ಒಂದು 15 ದಿನದಲ್ಲಿ ನಮ್ಮತ್ತೆ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಹೋಗಿದ್ದಾರೆ. ಮಂತ್ರಾಲಯ ಹೋದಾಗ ಮಂತ್ರಾಲಯ ಗುರುಗಳನ್ನ ನೀವು ನೋಡ್ಕೊಂಡು ಇನ್ನೊಂದ್ 2-3 ದೇವಸ್ಥಾನಗಳಿದೆ, ನಮ್ಗೆಲ್ಲ ಗೊತ್ತಿದೆ. ಅಪ್ಪಣ್ಣಾಚಾರ್ಯರ್ ಇದ್ದಂಥದ್ದು, ಮತ್ತೆ ಅವ್ರದ್ದು ಯಾವ್ದಪ್ಪ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ, ಅದೆಲ್ಲ ಇದೆ. ಅಲ್ಲಿಗೆ ಹೋಗ್ಲಿಲ್ಲ ಅವರು. ಆ ಒಂದು ತುಂಗಾಭದ್ರಾ ನದಿ ತೀರದಲ್ಲಿ ಸ್ವಲ್ಪ ಗಲೀಜಾಗಿತ್ತಂತೆ. ನನಗೆ ಹೇಳ್ತವ್ರೆ, ಅಮ್ಮ ತುಂಗಾಭದ್ರಾ ನದಿ ತೀರದ ಹತ್ರ ಏನಮ್ಮ ಅಷ್ಟು ಗಲೀಜಾಗಿದೆ? ನಾನು ಕಂದೆ ಮಂತ್ರಾಲಯಕ್ಕೆ ಹೋದ್ಮೇಲೆ ಇನ್ನೆಲ್ಲೆಲ್ಲಿ ಹೋಗ್ ಬಂದ್ರಿ, ಇದೆಲ್ಲ ನೋಡ್ಕೊಂಡ್ ಬಂದ್ರ ಅಂದ್ರಿ. ಇಲ್ಲ, ಅಲ್ಲಿಗೆಲ್ಲ ಹೋಗ್ಲಿಲ್ಲ ನಾವು ಅಂತ ಅಂದ್ರು. ಅದ್ ಯಾಕ ಗಲೀಜು ನೋಡಿದ್ರು? ಯಾಕ ಆ ಎನರ್ಜಿ ಅಲ್ಲಿ ಯಾಕೆ ಹೋಯ್ತು? ಇನ್ನ 4-5 ದೇವಸ್ಥಾನ ಇದೆ. ಮಂತ್ರಾಲಯ ಅವ್ರದ್ದು, ಅವ್ರ ಶಿಷ್ಯರಿದ್ದಂತಹ ಜಾಗ ಇದೆ. ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡಿದಂತ ಜಾಗ ಇದೆ. ಮತ್ತೆ ಅವ್ರ ಮುಕ್ತಿ ಹೊಂದಂತಹ ಜಾಗ ಇದೆ. ಅವರ ತಾಯಿಯವರ ಮನೆ ದೇವ್ರ ಜಾಗ ಇದೆ. ಮಸ್ಟ್ ಅಂಡ್ ಶುಡ್ ಮಂತ್ರಾಲಯಕ್ಕೆ ಹೋದವರು ಮಾಸ್ಟರ್ಸ್ ಎಲ್ಲ ಒಂದು 20 ಕಿಲೋಮೀಟರ್ ಅಲ್ಲೇ ಇದೆ. ದಯವಿಟ್ಟು ಅವೆಲ್ಲವನ್ನು ನೋಡ್ಕೊಂಡ್ ಬನ್ನಿ. ಕೇವಲ ಮಂತ್ರಾಲಯ ಅಲ್ಲ, ಅದೊಂದೇ ನೋಡ್ಬಾರ್ದಂತೆ. ಗುರುಗಳ ಅಷ್ಟು ದೇವಸ್ಥಾನಗಳನ್ನ ನೋಡಿ ಪ್ರದಕ್ಷಿಣೆ ಮಾಡಿ ಧ್ಯಾನ ಮಾಡಿ ಬರ್ಬೇಕಂತ ಅವ್ರು ಧ್ಯಾನ ಮಾಡಿದ್ದ ಜಾಗ. ಎಸ್, ಈ ತರ ಎನರ್ಜಿಗೆ ಕನೆಕ್ಟ್ ಆದಾಗ ಆ ಗಲೀಜ್ ಯಾಕೆ ಬೇಕು? ಪ್ರಕೃತಿ ಮಾತ್ರ ನೋಡ್ಕೊಳ್ಳುತ್ತೆ ಬಿಡಿ. ಸೇವೆ ಮಾಡೋರು ಕ್ಲೀನ್ ಮಾಡ್ತಾರೆ ಬಿಡಿ. ಹಂಗ್ ನಮ್ ಜನನು ಹಂಗೆ ಇದ್ದಾರೆ, ಗಲೀಜ್ ಮಾಡ್ತಾರೆ ಹೋಗಿ. ನಾವ್ಯಾಕೆ ಆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗ್ಬೇಕು? ಈ ಪಾಸಿಟಿವ್ ಎನರ್ಜಿ ತಗೊಳ್ಳೋಣ. ಆ ನಂಬಿಕೆ ವ್ಯವಸ್ಥೆಯಿಂದ ನಾವು ದೂರ ಆದ್ರೆ ಕೀಲು ನೋವಿನ ಸಮಸ್ಯೆ ಬರುತ್ತೆ. ನಮ್ಮ ಅತ್ತೆಗೂ ಕೂಡ ಕೀಲು ನೋವು ಸಮಸ್ಯೆ ಇದೆ. ಸೊ ಇದು ನಾನು ಮರ್ತೋಗಿದೆ, ಆಮೇಲೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಯಾಕೆ ಈ ಸಮಸ್ಯೆ ಬರ್ತಿದೆ, ನೀವು ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗ್ತಿದ್ದೀರಾ ಅದಕ್ಕೆ ಅಂತ. ನಿಜ ಇದು ಮರ್ತೋಗಿದೆ ಮಾಸ್ಟರ್ಸ್. ಇವಾಗ ನಿಮ್ಗೆ ಕ್ಲಾಸ್ಗೋಸ್ಕರನ ನಾನು ಇದನ್ನ ಅವಾಗಲೇ ಓದ್ಬೇಕಾದ್ರೆ ಇದೆಲ್ಲ ಗೊತ್ತಾಯ್ತು, ಹೌದಲ್ವಾ ಅಂತ. ಸೊ ನೋಡಿ, ಪಾಲಿ ಆರ್ಥಲೇಜಿಯ ಸಮಸ್ಯೆ, ಸೋಲ್ ಸ್ಕ್ಯಾನಿಂಗು, ಇವೆಲ್ಲವನ್ನು ಕೂಡ ನಾವು ಮಾಡಲೇಬೇಕು. ಎಸ್, ಇನ್ನ ಒಂದ್ ಏನ್ ಹೇಳ್ತಾರೆ ಅಂದ್ರೆ, ಇದು ಸೂಪರ್ ಆಗಿದೆ ನೋಡಿ. ನೀರಿಗೆ ಸಂಬಂಧಿಸಿದ ಸೋರುವ ಕೊಳವೆಗಳು, ನಿಂತ ನೀರು, ಇವೆಲ್ಲ ಇದ್ರೆ ಇದಕ್ಕೆ ಕನೆಕ್ಟ್ ಆಗುತ್ತೆ ಪಾಲಿ ಆರ್ಥಲೇಜಿಯಾಗೆ. ಸೈಕಲ್, ಖನಿಜ ಸಾಮ್ರಾಜ್ಯದ ವಸ್ತುಗಳಲ್ಲಿ ಡ್ಯಾಮೇಜ್ ಆಯ್ತು ಅಂದ್ರೆ ಕನೆಕ್ಟ್ ಆಗುತ್ತೆ. ಅಪಾಯದ ಕನಸುಗಳು, ಸಣ್ಣದ್ದು ತಪ್ಪುದು ಯಾವ್ದೇ ಕನಸುಗಳು ಬಿದ್ರೂ ಕೂಡ ಕೀಲು ನೋವಿನ ಸಮಸ್ಯೆ ಕಾರಣ ಆಗುತ್ತದೆ. ಭಾವನಾತ್ಮಕ ಅಡಚಣೆಗಳು ಮತ್ತು ಸಂತೋಷದ ಕೊರತೆ ಆದ್ರೆ ಕೀಲು ನೋವು ಸಮಸ್ಯೆ ಆಗುತ್ತೆ. ಬಾಗಿಲು ಮತ್ತು ಗೇಟ್ಗಳ ಇಂಜಿನ್ಗಳಿಗೆ ಸಂಬಂಧಿಸಿದ ಸಮಸ್ಯೆ, ಅದನ್ನ ನೀವು ಪರಿಶೀಲಿಸಿಕೊಂಡು ಅವನ್ನೆಲ್ಲ ಸರಿ ಮಾಡ್ಕೊಳ್ದೆ ಹೋದ್ರೆ ಸಮಸ್ಯೆ ಉಂಟಾಗುತ್ತೆ. ಪೂರ್ವಜರ
ನಂಬಿಕೆಗಳು ನೋಡಿ, ಇದು ಬಹಳ ಚೆನ್ನಾಗಿದೆ. ಜಾತಿ, ಜನಾಂಗ, ಆಚರಣೆಗಳು, ಧಾರ್ಮಿಕ ನಂಬಿಕೆಗಳು ಇತ್ಯಾದಿ. ಇದೆಲ್ಲ ನಂಬಿಕೆಗಳು ಇದ್ದರೆ ಇದು ಕೂಡ ಕೀಲು ನೋವು ಸಮಸ್ಯೆ ಉಂಟಾಗುತ್ತದೆ. ಮಕ್ಕಳೊಂದಿಗೆ ಕಠಿಣವಾಗಿ ನಡೆದುಕೊಂಡರೆ ಕೀಲು ನೋವಿನ ಸಮಸ್ಯೆ ಉಂಟಾಗುತ್ತದೆ. ಇಷ್ಟು ಸಮಸ್ಯೆಗಳು, ಇಷ್ಟು ಆತ್ಮ ಸ್ಕ್ಯಾನಿಂಗ್ಗಳು ಮಾಸ್ಟರ್ ನಾವು ಕೀಲು ನೋವಿನ ಸಮಸ್ಯೆಗೆ ಮಾಡಿಕೊಳ್ಳೇಬೇಕು. ಹಾಗಾದರೆ ಟ್ರೀಟ್ಮೆಂಟ್ ಏನು? ಆಧ್ಯಾತ್ಮಿಕ ಜೀವನದಲ್ಲಿ ಟ್ರೀಟ್ಮೆಂಟ್ ಹೆಂಗೆ ತಗೊಳ್ಳೋದು? ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್, ಕೇಳ್ತಾ ಹೋಗಿ. ಕೀಲುಗಳ ನಯವಾದ ಚಲನೆಯನ್ನು ಮರಳಿ ಪಡೆಯಲು ಸಸ್ಯ ಆಧಾರಿತ ಆಹಾರ ಬಹಳ ಮುಖ್ಯ. ಇಲ್ಲದಿದ್ದರೆ ಪಾಲಿಎರ್ಥಾಲಜಿಯ ಸರಿಪಡಿಸಲು ಸಾಧ್ಯವಾಗುವುದೇ ಇಲ್ಲ. ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲರಿಗೂ. ಸಸ್ಯಾಹಾರವನ್ನ ಸ್ವೀಕರಿಸಬೇಕು. ಮೊದಲ 6 ಆಧ್ಯಾತ್ಮಿಕ ಮಾತ್ರೆಗಳು ತೀವ್ರವಾಗಿ ಅಭ್ಯಾಸಿಸಬೇಕು. ನಾನು ನಿಮ್ಗೆ ಬಿಗಿನಿಂಗ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ 6 ಆಧ್ಯಾತ್ಮಿಕ ಮಾತ್ರೆಗಳು ಯಾವ್ದ್ಯಾವ್ದು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಮೇಲೆ ಹುಣ್ಣಿಮೆ ಧ್ಯಾನ, ಪಿರಮಿಡ್ ಧ್ಯಾನ, ಅಮಾವಾಸ್ಯೆ ಧ್ಯಾನ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ. ಈ 6 ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ ಸಾಂಗತ್ಯ, ಹುಣ್ಣಿಮೆ ಧ್ಯಾನ, ಪಿರಮಿಡ್ ಧ್ಯಾನ, ಈ 6 ಮಾತ್ರೆಗಳನ್ನ ಫಾಲೋ ಮಾಡಲೇಬೇಕು. ತೀವ್ರವಾಗಿ ಫಾಲೋ ಮಾಡಬೇಕು. ಸ್ವಾಧಿಷ್ಠಾನ ಚಕ್ರ ಪಾಠಗಳನ್ನು ಕಲಿತು ಸರಿ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡಿ. ಸ್ವಾಧಿಷ್ಠಾನ ಚಕ್ರಾಸ್, ಹೋದ್ಸಲ ಚಕ್ರಾಸ್ ಬಗ್ಗೆ ಮಾತಾಡಿದ್ದೀನಿ ಮಾಸ್ಟರ್ಸ್. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ. ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾಕೆ ವೀಕ್ನೆಸ್ ಬರುತ್ತೆ ಅಂತ ಅದು ನೀವು ರಿವೈಂಡ್ ಮಾಡಿ ಕೇಳಿ. ಅದನ್ನ ನೀವು ಸರಿ ಮಾಡ್ಕೊಳಕ್ಕೆ ಫಾಲೋ ಮಾಡ್ಕೊಳ್ಳಿ. ಅವ ಮಾಡ್ಕೊಂಡ್ರೆ ಪಾಲಿಆರ್ಥಾಲಜಿಯ ಬರೋದಿಲ್ಲ. ಹುಣ್ಣಿಮೆ ಸಮಯದಲ್ಲಿ ಕನಿಷ್ಠ 5 ದಿನಗಳ ಕಾಲ ಆಶ್ರಮ ಧರ್ಮದೊಂದಿಗೆ ಧ್ಯಾನ ಮಾಡಬೇಕು. ಆಶ್ರಮ ಧರ್ಮದೊಂದಿಗೆ ಇರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪಿರಮಿಡ್ ವ್ಯಾಲಿಗಳಿಗೆ ಹೋಗಿ ಧ್ಯಾನವನ್ನು ಮಾಡಿ, ಸಾಧ್ಯ ಆದ್ರೆ 5 ದಿನ. ಹುಣ್ಣಿಮೆಯ ಮುಂಚೆ 2 ದಿನ, ಹುಣ್ಣಿಮೆ ದಿನ, ಹುಣ್ಣಿಮೆಯ ನಂತರ 2 ದಿನ. ಸೇವೆಗೆ ಸಾಧ್ಯವಾದ ಸೇವೆಯನ್ನ ಮಾಡಿ. ಈ 5 ದಿನ ನೀವು ಹುಣ್ಣಿಮೆಯ ಸಮಯದಲ್ಲಿ ಮಾಡೋದ್ರಿಂದ ಈ ಒಂದು ಕೀಲು ನೋವಿನ ಸಮಸ್ಯೆಯಿಂದ ದೂರ ಆಗ್ಬೋದು. 10 ಶಕ್ತಿ ಬೆಂಬಲಗಳನ್ನು ಅನುಸರಿಸಿ. ಇದು ಗೊತ್ತಿದೆ ನಿಮ್ಗೆ. 10 ಶಕ್ತಿ ಬೆಂಬಲ ಯಾವ್ದ್ಯಾವ್ದು? ಮತ್ತೆ ಅದೇ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದುವುದು, ಆಧ್ಯಾತ್ಮಿಕ ವಿಜ್ಞಾನವನ್ನ ಕಲಿಯೋದು, ಪಿರಮಿಡ್ ಧ್ಯಾನವನ್ನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು, ಸಸ್ಯಾಹಾರ ರ್ಯಾಲಿಗಳಲ್ಲಿ ಪಾಲ್ಗೊಳ್ಳೋದು, ಸೇವೆ ಮಾಡೋದು. ಈ ಎಲ್ಲಾ ಶಕ್ತಿಗಳನ್ನ ನೀವು ತಗೊಂಡು ಅದನ್ನೆಲ್ಲ ಮಾಡ್ಲೇಬೇಕು. ಅದನ್ನ ಬೆಂಬಲ ಇಟ್ಕೊಬೇಕು. ಆಮೇಲೆ ಯೋಧನ 4 ಗುಣಗಳು. ಇದು ಯೋಧನ ಟ್ಯಾಬ್ಲೆಟ್ಸ್ ಅಲ್ಲಿ ಹೇಳಿದ್ದೆ. ಭಯ, ಅಹಮ್ಮು, ಶಕ್ತಿ, ಆಧ್ಯಾತ್ಮಿಕ ಸೋಮಾರ್ತನ. ಇವೆಲ್ಲವನ್ನು ಕೂಡ ಬಿಟ್ಟರೆ, ಯೋಗನ ಅಡೆತಡೆಗಳನ್ನ ಬಿಟ್ಟರೆ ಈ ಸಮಸ್ಯೆಯಿಂದ ಬರಬಹುದು. ಸ್ಥಿರತೆ ಮತ್ತು ಕ್ರಿಯಾಶೀಲತೆ. ಸ್ಥಿರತರಾಗಿರ್ಬೇಕು, ಕ್ರಿಯಾಶೀಲರಾಗಿರ್ಬೇಕು, ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು, ಯಾವಾಗ್ಲೂ ಸಂತೋಷದಲ್ಲಿ ಇರ್ಬೇಕು, ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ಸ್ವೀಕಾರ ಮಾಡ್ತಾ ಇರಬೇಕು. ಆಮೇಲೆ ಜೆನೆಟಿಕ್, ಧಾರ್ಮಿಕ ಇತ್ಯಾದಿ ನಂಬಿಕೆ ವ್ಯವಸ್ಥೆಗಳನ್ನು ಗುರುತಿಸಿ ಮತ್ತು ಕೆಲಸ ಮಾಡಿ. ಧಾರ್ಮಿಕ ವ್ಯವಸ್ಥೆಯನ್ನು ಗುರುತಿಸಿ ನೋಡಿ, ಗುರುಗಳು ಹೇಳ್ತಾರೆ ಜೆನೆಟಿಕ್, ನಿಮ್ಮ ಪೂರ್ವಜರು ಏನೇನ್ ಮಾಡಿದ್ದಾರೆ ಕೆಲಸಗಳನ್ನೇ ಆಗ್ಲಿ, ಧಾರ್ಮಿಕ ಕಾರ್ಯಗಳನ್ನೇ ಆಗ್ಲಿ ಖಂಡಿತ ಮಾಡಿ ಅಂತಾರೆ. ಗುರುಗಳು ಒಂದ್ ಕ್ಲಾಸ್ ನಲ್ಲಿ ಹೇಳ್ತಾರಂತೆ, ಮನೆ ದೇವ್ರ ಪೂಜೆ ಅಂತ ನಾವು ಮಾಡ್ತೀವಿ ಮಾಸ್ಟರ್ಸ್, ನಾವೆಲ್ಲ ಮಾಡ್ತೀವಿ. ಬೇರೆ ಬೇರೆ ಊರುಗಳಿಗೆ ಹೋಗಿ ಕೂಡ ನಾವು ಮನೆ ದೇವ್ರಿಗೆ ಹೋಗಿ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಅಂತೀವಿ. ಮನೆ ದೇವ್ರ ಪೂಜೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ, DNA ಗೆ ಕನೆಕ್ಟ್ ಆಗ್ತೀವಿ. ಅಂದ್ರೆ ನಮ್ಮ ಪೂರ್ವಜರು ಒಂದು 4-5 ತಲೆಮಾರು ಅವ್ರ ಹಿಂದೆನೂ ಕೂಡ ಮನೆ ದೇವ್ರ ಪೂಜೆ ಮಾಡ್ಕೊಂಡ್ ಬಂದಿರ್ತಾರೆ. ಆ ಮನೆ ದೇವರ ಎನರ್ಜಿಗೆ ಆ DNA ಕನೆಕ್ಟ್ ಆಗಿರ್ತಾರೆ. ಅದೇ ನಂತರ ನಾವು ಹಂಗೆ ಪೂಜೆ ಮಾಡ್ಕೊಂಡು ಅಲ್ಲಿ ಹೋಗಿ ಧ್ಯಾನ ಮಾಡಿ ಬರೋದ್ರಿಂದ ಆ ಪೂರ್ವಜರ DNA ಗೆ ನಾವು ಕನೆಕ್ಟ್ ಆಗ್ತೀವಿ. ಅದಕ್ಕೆ ಮನೆ ದೇವ್ರ ಪೂಜೆಯಲ್ಲಿ ಅಷ್ಟು ಎನರ್ಜಿ ಇರುತ್ತೆ. ಹಾಗಾಗಿ ಗುರುಗಳು ಹೇಳ್ತಾರೆ ಇಲ್ಲಿ, ನಮ್ಮ ಪತ್ರಿ ಸರ್ ಕೂಡ ಅದ್ರ ಮೇಲೆ ನಂಬಿಕೆ ಇಡಿ, ನೀವು ಜೆನೆಟಿಕ್ ನಂಬಿಕೆ ಇಡಿ, ಮತ್ತೆ ನಿಮ್ಮ ಧಾರ್ಮಿಕಗಳ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾರೆ. ಹಂಗಂತ ನೀವು ತೀರ ಮುಳುಗೋಗೋದಲ್ಲ ಅದರಲ್ಲಿ ಮಾಸ್ಟರ್ಸ್. ಎಷ್ಟು ಬೇಕೋ ಅಷ್ಟೇ. ಎಸ್, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗ್ಬೇಕು, ಅವ್ರ ದರ್ಶನ ಮಾಡ್ಬೇಕು, ಕುತ್ಕೋಬೇಕು, ಧ್ಯಾನ ಮಾಡ್ಬೇಕು, ಅವ್ರ ಎನರ್ಜಿ ಕನೆಕ್ಟ್ ಆಗ್ಬೇಕು, ಬರ್ಬೇಕು ಅಷ್ಟೇ. ಮನೆ ದೇವರಿಗೆ ಹೋಗ್ಬೇಕು, ಎಲ್ಲ ಹಣ್ಣು ಹಂಪಲ ಹೂವು ಎಲ್ಲ ತಗೊಂಡೋಗಿ
ಪೂಜೆ ಮಾಡಿ ಕುತ್ಕೊಂಡು ಧ್ಯಾನ ಮಾಡಿ ಬನ್ನಿ. ನಿಮ್ಮ ಹಿರಿಯರ ಒಂದು DNA ಗೆ ನೀವು ಕನೆಕ್ಟ್ ಆಗ್ತೀರಾ ಮನೆ ದೇವ್ರು ಮಾಡೋದ್ರಿಂದ. ಎಸ್ ಮಾಸ್ಟರ್. ತೀವ್ರವಾದ ಜಾಯಿಂಟ್ ನೋವು ಇದ್ದರೆ ಪ್ರಮುಖ ನಿರ್ಧಾರಗಳ ಮೇಲೆ ಕೆಲಸ ಮಾಡಿ. ತೀವ್ರ ಜಾಯಿಂಟ್ ಪೇನ್ ಇದೆ ಅಂದ್ರೆ ಏನೋ ಒಂದ್ ನಿರ್ಧಾರ ಮಾಡಿರ್ತೀರಿ, ಏನೋ ಒಂದ್ ನೀವು ಡಿಸಿಷನ್ ತಗೊಂತೀರ, ಬಟ್ ಅದನ್ನ ಬಿಟ್ಬಿಟ್ಟಿರ್ತೀರಾ ಹಂಗೇನೆ. ಅದ್ರ ಮೇಲೆ ನೀವು ಕೆಲ್ಸನ ಮಾಡಿ ಮತ್ತೆ ಅದನ್ನ ಮುಂದುವರಿಸಿ. ನೆನ್ಪು ಮಾಡ್ಕೊಳ್ಳಿ ಮಾಸ್ಟರ್ಸ್, ನಿಮ್ ಮುಂದೆಲ್ಲ ಏನೋ ಒಂದ್ ನಿರ್ಧಾರ ಮಾಡಿರ್ತೀರಾ, ಅಂದ್ರೆ ಆ ನಿರ್ಧಾರದ ಮೇಲೆ ನೀವು ಕೆಲಸ ಮಾಡಕ್ ಆಗ್ತೀರಾ, ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀರಾ, ಇಲ್ಲ ಮರ್ತೋಗಿರ್ತೀರಾ ಅಂತ ಅಂದ್ರೆ ಆ ಕೆಲ್ಸನ ಮಾಡಿ ಅಂತ ಹೇಳ್ತಾರೆ. ಬಹುಮುಖ ಜಾಯಿಂಟ್ ನೋವಿದ್ದರೆ ಬಹುಮುಖ ಕಾರ್ಯಗಳನ್ನ ಮಾಡಿ. ಬಹಳವಾಗಿ ನೋವ್ತಿದೆ ಅಂದ್ರೆ ಎಲ್ಲಾ ತರದ ಕಾರ್ಯಗಳು ಮಾಡಿ. ಅಂದ್ರೆ ಏನ್ ಗೊತ್ತಾ ಮಾಸ್ಟರ್ಸ್, 1 ತಿಂಗಳಿಂದ ಏನೋ ಮೇಲ್ಗಡೆ ವಾರ್ಡ್ರೂಮ್ ನಾನು ಕ್ಲೀನ್ ಮಾಡಿರಲ್ಲ, ಅನ್ಕೊಂತಾ ಇರ್ತೀನಿ ಮಾಡ್ಬೇಕು ಅಂತ. ಮೇಲ್ಗಡೆ ಹೆಂಗಿದ್ರು ಬಾಕ್ಲ ಹಾಕಿರ್ತೀವಿ, ಒಳಗಡೆ ಏನ್ ಗಲೀಜ ಇದ್ರು ಕಾಣಿಸಲ್ಲ. ಮಾಡೋಣ 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 ಅನ್ಕೊಂಡು ಡಿಲೇ ಮಾಡ್ತೀವಿ. ಆ ನಿರ್ಧಾರ ಮಾಡಿ ಅಂತ, ಆ ಕೆಲ್ಸನ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಅದನ್ನ ಅಂತ. ಕ್ಲೀನ್ ಮಾಡಿದ್ರೆ ನಿಮ್ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. ಆ ನಿರ್ಧಾರ ನೀವು ತಗೊಂಡ್ರಿ ಬಟ್ ಮಾಡಿಲ್ಲ, ಅಲ್ಲಿ ಆಧ್ಯಾತ್ಮಿಕ ಸೋಮಾರಿತನನೂ ಇದೆ, ಫಿಸಿಕಲಿ ಸೋಮಾರಿತನನೂ ಇತ್ತು, ಮಾಡಿಲ್ಲ. ಆ ಕೆಲ್ಸನ ಮಾಡಿ ಅಂತ ಹೇಳ್ತಾ ಇರೋದೇನೆ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್. ಅರ್ಥ ಆಯ್ತು ಅನ್ಕೊಂತೀನಿ ಮಾಸ್ಟರ್ಸ್. ಅತಿಯಾಗಿ ಪ್ರತಿಕ್ರಿಯಿಸುವ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರಂತೆ ಅಭ್ಯಾಸ ಮಾಡುವುದರಿಂದ ನಿಯಂತ್ರಿಸಬಹುದು. ಅತಿಯಾಗಿ ಪ್ರತಿಕ್ರಿಯಿಸುವ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರಂತೆ ಅಭ್ಯಾಸ ಮಾಡುವುದು. ಏನೇ ಒಂದು ಪ್ರತಿಕ್ರಿಯೆ ಮಾಡಿದ್ರು ಕೂಡ ಆ ನಡವಳಿಕೆಯಲ್ಲಿ ನೀವು ಅದನ್ನ ಅಭ್ಯಾಸ ಮಾಡ್ಬೇಕು. ಯಾವ ತರ ಅದು ಪ್ರತಿಕ್ರಿಯಿಸಬೇಕು ಅಂತ ಹೇಳಿದ್ರೆ, ಇವಾಗ ನಮ್ಮ ಆಧ್ಯಾತ್ಮಿಕ ಜೀವನ, ಇವಾಗ ನಾನು ಹೇಳಿದ್ನಲ್ಲ ಕೆಲಸ, ಆ ಒಂದು ವಾರ್ಡ್ರೋಬ್ ಕೆಲಸ ಇತ್ತು, ನಾನು ಮಾಡಿಲ್ಲ, ಒಂದಷ್ಟು ಧೂಳಿದೆ ಅದ್ರಲ್ಲಿ, ನಾನು ನಿರ್ಧಾರ ಮಾಡಿದ್ದು ತಗೊಂಡಿಲ್ಲ, ಕ್ಲೀನ್ ಮಾಡಿಲ್ಲ ಅಂದ್ರೆ ಜಾಯಿಂಟ್ ಪೇನ್ ಖಂಡಿತ. ಅವಾಗ ನಾವೇನ್ ಮಾಡ್ಬೇಕು, ಆ ಬಹುಮುಖ ಕಾರ್ಯ ಮಾಡಿ ಅದನ್ನ ಕ್ಲೀನಿಂಗ್ ಮಾಡ್ಬೇಕು. ಅವಾಗ ನಮ್ಗೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. ಅದನ್ನ ಅಭ್ಯಾಸ ಮಾಡುವುದರಿಂದ ಇದನ್ನ ನಿಯಂತ್ರಿಸಬಹುದು. ತೀವ್ರವಾದ ಸಮಸ್ಯೆಗಳನ್ನು ತಡೆಗಟ್ಟಲು ಆಧ್ಯಾತ್ಮಿಕ ಪ್ರೀಮಿಯಂ ಅನ್ನು ಬಳಸಿ. ಏನಿದು ಪ್ರೀಮಿಯಮ್ಮು ಅಂದರೆ, ಹೆಚ್ಚು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡುವುದು, ಧ್ಯಾನ, ಪುಸ್ತಕ ಪಠಣ, ಅನುಭವ ಹಂಚಿಕೆ. ನಾವು ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತೀವಲ್ಲ ಮಾಸ್ಟರ್ಸ್, ಹಂಗೆ ಇದು ಪ್ರೀಮಿಯಂ ಮಾಡಿ, ಆಧ್ಯಾತ್ಮಿಕ ಪ್ರೀಮಿಯಂನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗಿ. ಅಂದ್ರೆ ಪ್ರತಿದಿನ ಧ್ಯಾನ, ಸ್ವಾಧ್ಯಾಯ, ಆಧ್ಯಾತ್ಮಿಕ ಪಠಣ, ಪುಸ್ತಕಗಳ ಪಠಣ ಮಾಡೋದು, ಅನುಭವ ಹಂಚಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ಸ್. ನನ್ಗೆ ಏನೋ ಒಂದು ಅನುಭವ ಆಯ್ತು ಆಧ್ಯಾತ್ಮಿಕ ಇವತ್ತು ಅಂದ್ರೆ ಯಾರ ಜೊತೆನಾರು ನೀವು ಶೇರ್ ಮಾಡ್ಲೇಬೇಕು. ಅಲ್ಲಿ ನಿಮ್ಮ ಆತ್ಮ ಉನ್ನತಿ 100% ಆಗುತ್ತೆ. ಹಂಗೆ ಇಟ್ಕೋಬಾರ್ದು ಒಳಗಡೆ. ಏನೇ ಆಗ್ಲಿ ಅನುಭವ. ನಾನ್ ಫಸ್ಟ್ ಟೈಮ್ ಕುತ್ಕೊಂಡೆ ಧ್ಯಾನಕ್ಕೆ, ಯಾಕೋ ತುಂಬಾ ನೆವೆ ಆಯ್ತಿತ್ತು, ಸಪೋರ್ಟ್ ಕೊಡ್ಲಿಲ್ಲ ಬಾಡಿ, ಅದು ಒಂದು ಅನುಭವ. ಹೇಳಿ, ಏನೋ ತುಂಬಾ ಕೆಟ್ಟದ ಕಾಣಿಸ್ತಿದೆ, ತುಂಬಾ ಕತ್ತಲೆ ಕಾಣಿಸ್ತಿದೆ, ಏನೋ ಒಂಥರ ಓಡಾಡದಂಗ್ ಕಾಣಿಸುತ್ತೆ, ಎಸ್ ಹೇಳಿ. ಅನುಭವ ಹಂಚಿಕೆ ನೀವು ಒಬ್ರು ಮಾಡೋದು 10 ಜನಕ್ಕೆ ಅದು ಉತ್ತರ ಆಗುತ್ತೆ ಮಾಸ್ಟರ್ಸ್. ಏನೋ ಒಳ್ಳೇದು ನೇಚರ್ ಕಾಣಿಸ್ತು, ಪ್ರಕೃತಿ ಕಾಣಿಸ್ತು, ಬಣ್ಣಗಳು ಕಾಣಿಸ್ತು ಅಂತಾರೆ. ಪತ್ರಿ ಸರ್ ಮಾಸ್ಟರ್ಸ್, ನನಗೆ ಆದ ಅನುಭವ ಈ 3 ದಿನದ ಹಿಂದೆ ಹೇಳ್ತೀನಿ, ಮಿರಾಕಲ್ ಆಗಿದೆ. ನಾನು ಹಾಲ್ನಲ್ಲಿ ಇದ್ದೆ, ಅಡಿಗೆ ಮನೆಯಿಂದ ಕೆಲಸ ಮಾಡಿ ಹಾಲಲ್ಲಿ ಏನೋ ಮಾಡ್ತಿದ್ದೆ. ಹಾಲಿಂದ ನಾನು ಒಳಗಡೆ ಹೋಗಿದ್ದೀನಿ. ನಾನು ಒಂದಷ್ಟು ಬಟ್ಟೆಗಳು ಬಟ್ಟೆ ಬ್ಯಾಸ್ಕೆಟ್ ಅಲ್ಲಿ ಮೇಲ್ಗಡೆಯಿಂದ ಬಟ್ಟೆ ತಗೊಂಡ್ ಬರ್ಲಿಕ್ಕೆ ಈ ಬಟ್ಟೆಗಳನ್ನ ಹಾಸಿಗೆ ಮೇಲೆ ಹಾಕ್ಬಿಟ್ಟು ಆ ಬಟ್ಟೆಗಳನ್ನ ಎತ್ಕೊಂಬರಕ್ ಹೋಗಿದ್ದೀನಿ. ಎತ್ಕೊಂಬಂದು ಇಟ್ಟಿದ್ದೀನಿ, ನಾನೇ ಹಾಸಿಗೆ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಬಟ್ಟೆ ಫೋಲ್ಡ್ ಮಾಡಕ್ ರೂಮ್ಗೆ ಹೋಗ್ಬೇಕಾಗಿತ್ತು. ಹೋಗ್ತೀನಿ, ಆರೆಂಜ್ ಕಲರ್ ಟಾಪ್ ಸಲ್ವಾರ್ ಹಾಕಿರೋ ಪತ್ರಿ ಸರ್ ಕೂತಿದ್ದಾರೆ. ಸಡನ್ ಆಗಿ ವಿತ್ ಇನ್ ಒನ್ ಸೆಕೆಂಡ್ ನಾನು ಪತ್ರಿ ಸರ್ನ ನೋಡಿದೆ. ಐ ಡೋಂಟ್ ನೋ, ಮಿರಾಕಲ್. ನಾನು ಹಂಗೆ ಕೂತ್ಬಿಟ್ಟ 5 ನಿಮಿಷ. ಇದು ನನ್ಗೆ ಯಾವತ್ತೂ ಆಗಿರ್ಲಿಲ್ಲ. ಪತ್ರಿ ಸರ್ ಬಾಡಿ ವೆಕೇಟ್ ಮಾಡಿದಾಗಿಂದ ನನ್ಗೆ ಆಗಿರ್ಲಿಲ್ಲ. ಆರೆಂಜ್ ಕಲರ್ ಜುಬ್ಬಾ ಪೈಜಾಮ ಹಾಕಿದ್ದಾರೆ, ವೈಟ್ ಕಲರ್ ಪ್ಯಾಂಟ್ ಹಾಕಿದ್ದಾರೆ. ಅದು ಹೇಗ್ ಕೂತಿದ್ದಾರೆ ಅಂದ್ರೆ, ಕಾಲ್ ಮೇಲೆ ಕಾಲ್ ಹಿಂಗೆ, ನಮ್ ಹಿರಿಯವರೆಲ್ಲ ಪಡ್ಸಲೆ ಮೇಲೆ ಹೊರ್ಕೊಂಡು ಕೂತ್ಕೊಂತಿದ್ರು ನೋಡಿ, ಆ ತರ ದಿಂಬು ಹೊರ್ಕೊಂಡು ಹಿಂಗ್ ಕೂತಿದ್ದಾರೆ. ಮಿರಾಕಲ್. ನನ್ಗೆ ಚೆನ್ನಾಗ್ ಕಾಣಿಸ್ತಿದೆ ನನ್ಗೆ ಪತ್ರಿ ಸರ್. ಸೊ ಸಡನ್ ಆಗಿ ನನ್ ಕಾಲ್ ಮಾಡಿ ನಮ್ಮೊಬ್ರು ಪಿರಮಿಡ್ ಮಾಸ್ಟರ್ ನಾನು ಇದನ್ನ ಹೇಳ್ಕೊಂಡೆ, ನನ್ಗೆ ಈಗ ಆಯ್ತು ಸಡನ್ ಆಗಿ. ಈಗ ವಿತ್ ಇನ್ 2 seconds, ವೆರಿ ವೆರಿ 2 seconds ಮಾಸ್ಟರ್. ಜಸ್ಟ್ ನಾನು ಹಿಂಗ್ ಕಾಲ್ ಇಡಕ್ಕೂ ಹಿಂಗ್ ಟರ್ನ್ ಮಾಡಕ್ಕೂ ಪತ್ರಿ ಸರ್ ನೋಡಿದ್ದೀನಿ ನಾನು. ಐ ಡೋಂಟ್ ನೋ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಪ್ರತಿದಿನ ನಮ್ಮ ಮನೆಯಲ್ಲೂ ಮಾಸ್ಟರ್ಸ್ ಬೆಳಿಗ್ಗೆ ನನ್ನ ಮಗಳು 5:45 ಹೋಗ್ಬೇಕು, ನಾನು 5:40 ಕರೆಕ್ಟ್ ಆಗಿ ಡೋರ್ ಓಪನ್ ಮಾಡ್ತೇನೆ. ನನಗೆ ಗಂಧದ ಸ್ಮೆಲ್ ಯಾವಾಗ್ಲೂ ಡೋರ್ ಬರುತ್ತೆ.
ಎನಿ ಡೇ. ಇದು ನನಗೆ ಆಗ್ತಾ ಇರೋದು ಸುಮಾರು ಒಂದು 15 ದಿನದಿಂದ. ನಾನೊಂದು ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ಹೇಳಿ, ನಮ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಇದೆ ಮಾಸ್ಟರ್ಸ್, ಅದು ನೀವು ಬಾಗ್ಲು ಓಪನ್ ಮಾಡ್ಬೇಕಾದ್ರೆ ಮೇನ್ ಡೋರ್ ಬೆಳಿಗ್ಗೆ ಹೊತ್ತು ಥ್ಯಾಂಕ್ ಯು ಹೇಳಿ, ಕೃತಜ್ಞತೆ ಹೇಳಿ, ರಾತ್ರಿ ಎಲ್ಲ ನಮ್ಮನ್ನೆಲ್ಲ ರಕ್ಷಣೆ ಮಾಡೋದೇ ಬಾಗಿಲು. ನಾವೆಲ್ಲ ಮಲ್ಕೊಂಡ್ಬಿಡ್ತೀವಿ, ಏನು ನೆನಪಿರೋದಿಲ್ಲ, ಏನು ನಮ್ಗೆ ಎಚ್ಚರಿಕೆ ಇರಲ್ಲ. ಆ ಬಾಗಿಲು ನಮ್ಮ ಎಲ್ಲರಿಂದಲೂ ರಕ್ಷಣೆ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಅಂತ ಹೇಳಿ, ಒಂದು ಗ್ರಾಟಿಟ್ಯೂಡ್ ಹೇಳಿ, ಒಂದು ಮುತ್ತಿಕ್ಬಿಟ್ಟು ಡೋರ್ ಓಪನ್ ಮಾಡಿ ಪ್ರತಿದಿನ. ಯಾರು ಡೋರ್ ಮಾಡ್ತೀರ? ನಾವು ಎಕ್ಸ್ಪೆಷಲಿ ಹೆಣ್ಮಕ್ಳು ಮಾಡಿ ಡೋರ್ ಓಪನ್ ಮಾಡಿ ಕೃತಜ್ಞತೆ ಹೇಳಿ ಮಾಡಿ. ನನ್ಗೆ 15 ದಿನದಿಂದ ಹಾಕ್ತಾ ಇರೋದು, ನಾನು ಡೋರ್ ಓಪನ್ ಮಾಡಿಕ್ಕೆ ಹಿಂಗ್ ಹೋದ ತಕ್ಷಣ ನಾನು ಮುತ್ತಿಡ್ತೀನಿ ಡೋರ್ಗೆ, ಅವಾಗ ನಂಗೆ ಗಂಧ ಸ್ಮೆಲ್ ಬರ್ತಾ ಇದೆ. 15 ದಿನದಿಂದ ಈ ರೀತಿ ಆಗ್ತಿದೆ ಮಾಸ್ಟರ್ಸ್. ಇದು ಗೊತ್ತಿಲ್ಲ ಏನು ಅಂತ. ಅಕ್ಸೆಪ್ಟೆನ್ಸ್ ಮಾಡ್ಕೊಂಡೆ ಥ್ಯಾಂಕ್ ಯು ಹೇಳೋದು, ಡೋರ್ ಓಪನ್ ಮಾಡೋದು. ಸೊ ಇದು ನನ್ನ ಅನುಭವ ಆಗಿರೋದು 15 ದಿನದಿಂದ. ಈಗ 3 ದಿನದಿಂದ ಈ ಒಂದು ಅನುಭವ ನನ್ಗಾಗಿರೋದು ಮಾಸ್ಟರ್ಸ್. ಸೊ ಈ ತರ ಏನೇ ಬಂದ್ರು ಕೂಡ ಅನುಭವ ಹಂಚಿಕೆ ಮಾಡಿ. ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇವಾಗ ನಾನ್ ಬೇರೆಯವ್ರಿಗೆ ಹೇಳಲಿಕ್ಕೆ ಹೋದ್ರೆ ಜ್ಯೋತಿ ಏನೋ ಕತೆ ಹೇಳ್ತಾವಳೆ ಅನ್ಕೊಂತಾರೆ. ಅದಕ್ಕೆ ನಾವು ಅವ್ರಿಗೆ ಹೇಳೋದೇ ಇಲ್ಲ. ನಮ್ ಪಿರಮಿಡ್ ಮಾಸ್ಟರ್ಸ್ ಯಾರಿದ್ದಾರೆ ನಾವು ಅವ್ರ ಜೊತೆ ಅಷ್ಟೇ ಹೇಳ್ಕೊಂತೀವಿ. ಸೊ ಈ ರೀತಿ ನನಗೆ ಕೂಡ ಅನುಭವ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಮೆಡಿಟೇಷನ್ ಮಾಡಿದ್ಮೇಲೆ ಕೈಗಳನ್ನ ನೋಡ್ಕೊಂಡಾಗ ಸ್ಮೆಲ್ ಬರ್ತದೆ, ಗಂಧ ಸ್ಮೆಲ್. ಇಷ್ಟು ಪಿರಮಿಡ್ ಮಾಸ್ಟರ್, ಪಿರಮಿಡ್ ವ್ಯಾಲಿನಲ್ಲಿ ಬಹಳಷ್ಟು ಅನುಭವ ಇದೆ. ಆತರ ಗಂಧ ಸ್ಮೆಲ್ ಬರ್ತಾ ಇರುತ್ತೆ ನಮ್ಗೆ ಅಂತ ಹೇಳಿದ್ದಾರೆ. ಪತ್ರಿ ಸರ್ ನಮ್ಮ ಪಕ್ಕ ಕುತ್ಕೊಂಡಂಗ ಆಗುತ್ತೆ ಅಂತಾರೆ. ಮಾತಾರ್ ಬಾಬಾಜಿ ಅವರು ವಾಕಿನ್ ನಮ್ಮ ತೆಲುಗು ಮಾಸ್ಟರ್ಸ್, ಹಿಂದಿ ಮಾಸ್ಟರ್ಸ್ ಗಳೆಲ್ಲ ಅವ್ರ ಜೊತೆನೆ ಇದ್ದಾರೆ. ಹೆಂಗ್ ಸಾಧ್ಯ ಮಾಸ್ಟರ್ಸ್ ಇದೆಲ್ಲ? ಎಸ್, ಎನರ್ಜಿ ಕನೆಕ್ಟ್ ಆಗ್ತಾರೆ, ಇದೆಲ್ಲ ಸಾಧ್ಯ ಇದೆ. ನಮಗೂ ಥರ್ಡ್ ಐ ಓಪನ್ ಆಗುತ್ತೆ. ನಾವು ಈ ಲೈನ್ ಅಲ್ಲಿ ಇದ್ರೆ ಖಂಡಿತ ಆಗುತ್ತೆ ಮಾಸ್ಟರ್ಸ್. ಪತ್ರಿ ಸರ್ ಹೇಳಿದ್ದಾರೆ, ಆಲ್ ಅವರ್ ಪಿರಮಿಡ್ ಮಾಸ್ಟರ್ಸ್ ಆರ್ ಥರ್ಡ್ ಐ ಮಾಸ್ಟರ್ಸ್ ಅಂತ. ಪತ್ರಿ ಸರ್ ಆಗ್ಲೇ ಅದನ್ನು ಕೂಡ ಹೇಳ್ಬಿಟ್ಟಿದ್ದಾರೆ, ನಮ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಥರ್ಡ್ ಐ ಮಾಸ್ಟರ್ಸ್ ಆಗ್ತಾರೆ ಅಂತ. ಆ ಹಾದಿನಲ್ಲಿ ನಾವೆಲ್ಲ ಇರೋಣ ಮಾಸ್ಟರ್ಸ್. ಅದನ್ನ ನಿಜವಾಗ್ಲೂ ಕೂಡ ಸಾಧನೆ ಮಾಡೋಣ. ಬೇರೆಯವ್ರಿಗೋಸ್ಕರ ಬೇಡ, ನಮಗೋಸ್ಕರ, ನಮ್ಮ ಆತ್ಮ ಅಭಿವೃದ್ಧಿಗೋಸ್ಕರ ನಾವು ಸಾಧನೆಯನ್ನ ಮಾಡೋಣ. ಪ್ರಾಪಂಚಿಕ ಜೀವನದಲ್ಲಿ ನಮ್ ಕರ್ತವ್ಯ, ನಮ್ ಧರ್ಮ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡು ಹೋಗೋಣ. ಎಸ್, ಮೊಣಕಾಲು, ಕೈಗಳು ಮುಂತಾದ ನಿರ್ದಿಷ್ಟ ದೇಹದ ಸಂಬಂಧಿತ ಜಾಯಿಂಟ್ ಸಮಸ್ಯೆಗಳ ಮೇಲೆ ಕೆಲಸವನ್ನು ಮಾಡಿ. ಅದೇ ಇದೆಲ್ಲ ಜಾಯಿಂಟ್ ಸಮಸ್ಯೆಗಳಿದೆ ಅಂದ್ರೆ ನಾವು ಹೇಳಿದ ಇಷ್ಟು ಕೆಲಸಗಳನ್ನ ನಾವು ಮಾಡ್ಲೇಬೇಕು ಅಂತ ನಮ್ಮ ಜಿ.ಕೆ. ಸರ್ ಹಾಗೂ ಪತ್ರಿ ಸರ್ ಅವರು ಇದನ್ನ ಹೇಳ್ತಾ ಬರ್ತಾರೆ. ಇಲ್ಲಿಯವರೆಗೂ ಈ ಪಾಲಿ ಆರ್ಥಾಲಜಿ ಅದು ಇಷ್ಟು ಇತ್ತು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಅದ್ಭುತವಾದ ನೋಡಿ, ಇಷ್ಟು PDF ನ ಕಳಿಸಿದ್ದಾರೆ. ಸೊ ನಿಮ್ಗೂ ಕೂಡ ಈ ತರ PDF ಗಳು ಕಳಿಸ್ದಂಗೆ ದಯವಿಟ್ಟು ಎಲ್ಲಾರು ಕೂಡ ಜಾಯಿನ್ ಆಗಿ. ಗೀತಾ ಮೇಡಮ್, ಲಕ್ಷ್ಮಿ ಮೇಡಮ್ ನಿಮ್ಗೆ ಸೆಂಡ್ ಮಾಡ್ತಾರೆ ಫ್ಲೈಯರ್. ನಾನು ಕಳಿಸಿದ್ದೇನೆ. 10ನೇ ತಾರೀಕಿಂದ ಶುಕ್ರವಾರದಿಂದ ತರಗತಿ ಶುರು ಆಗ್ತಿದೆ. ಪ್ರತಿ ದಿನ ಸಂಜೆ 7 ಗಂಟೆಯಿಂದ 8:30ವರೆಗೂ ಕನ್ನಡದಲ್ಲಿ ನಡೀತಿದೆ. ಎಲ್ಲ ಫ್ರೀ ಇದೆ, ಏನಕ್ಕೂ ದುಡ್ಡು ಕೊಡುವ ಹಾಗಿಲ್ಲ. ಎಲ್ಲಾ ನೋಟ್ಸ್ಗಳನ್ನ PDF ಕಳಿಸ್ತಾರೆ. ಈ ತರ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ, ಪಿನ್ ಮಾಡ್ಬಿಟ್ಟು ನೀಟಾಗಿ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಅವಾಗ ಓದ್ತಾನೆ ಇರಿ. ಅದ್ರ ಗೊತ್ತಾದ್ಮೇಲೆ ನೀವು ಕೂಡ ನನ್ನಂಗೆ ಒಬ್ರಿಗೆ ಕ್ಲಾಸ್ ಮಾಡಿ ಅದನ್ನ. ಆದರೆ ಒಂದಷ್ಟು ರೂಲ್ಸ್ ಇರುತ್ತೆ. PDF ನ ಬೇರೆಯವ್ರಿಗೆ ಕಳ್ಸ ಹಾಗಿಲ್ಲ. ಯಾಕೆ ಗೊತ್ತಾ ಮಾಸ್ಟರ್? ಅದು ಮಹತ್ವ ಒಟ್ಟೋಗ್ಬಿಡುತ್ತೆ. ಮಂತ್ರಾಲಯಕ್ಕೆ, ತಿರುಪತಿಗೆ ನಾನು ಹೋಗಿ ಕಷ್ಟಪಟ್ಟು ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ರೆ ಭಗವಂತನ ದರ್ಶನ. ಲಕ್ಷ್ಮಿ ಮೇಡಮ್ ತಿರುಪತಿಗೆ ಹೋಗಿ ಬಂದ್ರು, ಜ್ಯೋತಿ ಮೇಡಮ್ ಚೆನ್ನಾಗಿತ್ತು ಅಂದ್ರೆ ನಾನ್ ನೋಡ್ದಂಗ ಆಗುತ್ತಾ? ನಾನ್ ಹೋಗಿ ಕಷ್ಟಪಟ್ಟು ತಿರುಪತಿನ ಕ್ಯೂನಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ ಬಂದ್ರೇನೆ ಭಗವಂತನ ದರ್ಶನ ನನಗೆ ಆಗೋದು. ಲಕ್ಷ್ಮಿ ಮೇಡಮ್ ಹೋದ್ರೆ ಲಕ್ಷ್ಮಿ ಮೇಡಮ್ಗೆ ಆಗುತ್ತೆ. ಆ ರೀತಿ ಕ್ಲಾಸ್ಗೆ, ತರಗತಿಗೆ ಸೇರ್ಕೊಂಡು ಅದ್ಭುತವಾದ ಜ್ಞಾನವನ್ನು ಪಡೆದು ಸಿಂಪಲ್ ಟೆಸ್ಟ್ಗಳು ಕೊಡ್ತಾರೆ, ಎಕ್ಸಾಮ್ಗಳು ಕೊಡ್ತಾರೆ. ಎಲ್ಲ ಆನ್ಲೈನ್ ನಲ್ಲಿ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ. ಒಂದು ಕ್ವೆಶನ್ 4 ಆನ್ಸರ್, ಟಿಕ್ ಮಾರ್ಕ್ ಹಾಕೋದು. ಸೊ ನೀವು ಚೆನ್ನಾಗಿ ಓದಿದ್ರೆ, ಶ್ರದ್ಧೆಯಿಂದ ಪಾಠನ ಚೆನ್ನಾಗಿ ಕೇಳಿದ್ರೆ ಪರೀಕ್ಷೆ ಬಹಳ ಈಸಿ ಇರುತ್ತೆ. ಬಟ್ ಮಾಡ್ಲೇಬೇಕು ಈ ಪರೀಕ್ಷೆಗಳೆಲ್ಲ ಸರ್ಟಿಫಿಕೇಟ್ಗೋಸ್ಕರ. ಶಿಲ್ಪಾ ಮೇಡಮ್ ಫ್ಲೈಯರ್ ನಲ್ಲಿ ಇದೆ, ದಯವಿಟ್ಟು ಗಮನಿಸಿ. ನೀವು ಗ್ರೂಪ್ ನಲ್ಲಿ ಇದ್ದೀರಾ ಅನ್ಕೊಂತೀನಿ. ಲಕ್ಷ್ಮಿ ಮೇಡಮ್ ಅವ್ರ ಗ್ರೂಪ್ ನಲ್ಲಿ ಇದ್ರೆ ನೋಡಿ ಮೇಡಮ್. ಶಿಲ್ಪಾ ಮೇಡಮ್ ಮಹಾವತಾರ್ ಗ್ರೂಪ್ ನಲ್ಲಿ ಇದ್ರೆ ಲಕ್ಷ್ಮಿ ಮೇಡಮ್ ಅವ್ರು ಸೆಂಡ್ ಮಾಡ್ತಾರೆ ನಂಬರ್ನ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಜೊತೆ ಮಾತಾಡಿ, ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಇಸ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಸೊ ಅದು PDF ಕ್ಲಾಸಸ್ ನ ಯಾರಿಗೂ ಶೇರ್ ಮಾಡಬೇಡಿ. ಬೇಕಾದ್ರೆ ಅವ್ರಿಗೂ ಹೇಳಿ, ಮುಂದೆ ನೀವು ಕ್ಲಾಸ್ ಸೇರ್ಕೊಳ್ಳಿ ಅಂತ. ಈ ಬ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಇನ್ನೊಂದು ಬ್ಯಾಚ್ ಶುರು ಆಗುತ್ತೆ, ಅವಾಗ ಅವ್ರಿಗೆ ಹೇಳಿ ಬನ್ನಿ ಕ್ಲಾಸ್ ಸೇರ್ಕೊಳ್ಳಿ, ಬಹಳ ಚೆನ್ನಾಗಿದೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಜ್ಞಾನ ಅಂತ. ಸೊ ಈ ರೀತಿ ನೀವು ತರಗತಿಗೆ ಸೇರ್ಕೊಂಡು ಅಲ್ಲಿ ಜ್ಞಾನವನ್ನ ಪಡಿಬಹುದು. ಯಾವುದೇ ಏಜ್ ಲಿಮಿಟ್ ಇಲ್ಲ, ಫೀಸ್ ಇಲ್ಲ, ಏನು ಇಲ್ಲ ಮಾಸ್ಟರ್ಸ್. 15 ವರ್ಷದಿಂದ ಹಿಡಿದು
ಎಲ್ಲಿವರೆಗೂ ವಯಸ್ಸಿದೆ ಅವರೆಲ್ಲರೂ ಕೂಡ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕ್ಲಾಸ್ಗೆ ಜಾಯ್ನ್ ಆಗಬಹುದು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಅವಕಾಶವನ್ನು ಮಾಡಿಕೊಟ್ಟ ಲಕ್ಷ್ಮಿ ಮೇಡಮ್ ಅವರಿಗೆ, ಗೀತಾ ಮೇಡಮ್ ಅವರಿಗೆ, ಹಾಗೂ ಎಲ್ಲ ನಮ್ಮ ಮಹಾವತಾರ್ ಫೌಂಡೇಶನ್ ನ ಪಿರಮಿಡ್ ಮಾಸ್ಟರ್ಸ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.